ಇವರು ನಮ್ಮವರು. ಇವರು ನಮ್ಮವರು. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಇವರು ನಮ್ಮವರು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಾಟ್ಯಾಚಾರ್ಯ ಪ್ರೊಫೆಸರ್ ಕೆ ರಾಮಮೂರ್ತಿರಾವ್ ರವರು. ನೃತ್ಯ ಕಲೆಯಾದ ಭರತನಾಟ್ಯದಲ್ಲಿ ಸಾಧಿಸಿದ ಸಾಧಕರಾಗಿ, ಗುರುಗಳಾಗಿ, ಬರಹಗಾರರಾಗಿ ಆಳವಾದ ಪಾಂಡಿತ್ಯವನ್ನು ಹೊಂದಿರುವ ಶ್ರೀಯುತರು ಈ ದಿನದ ನಮ್ಮ ಇವರು ನಮ್ಮವರು ವಿಶೇಷ ಕಾರ್ಯಕ್ರಮದ ಅತಿಥಿ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್, ಭಾಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ನಂಗೆ ಖುಷಿ ಆಗ್ತಾ ಇದೆ. ನಮಗೂ ಕೂಡ ಬಹಳ ಸಂತೋಷ ಆಗುತ್ತೆ ಸರ್ ಈ ದಿನ ತಮ್ಮ ಜೊತೆ ಮಾತನಾಡಲಿಕ್ಕೆ. ಏಕೆಂದರೆ ದಕ್ಷಿಣ ಭಾರತದ ಪಾರಂಪರಿಕ ನೃತ್ಯ ಕಲೆ ಈ ಭರತನಾಟ್ಯ. ಹೌದು, ನೃತ್ಯ ಕ್ಷೇತ್ರದಲ್ಲಿ ತಾವು ಕಳೆದ 40 ವರ್ಷಗಳಿಂದಲೂ ತಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ತಾವು ತಮ್ಮ ಕಲೆಯನ್ನು ಪ್ರದರ್ಶಿಸುವ ಜೊತೆಗೆ ಸಾವಿರಾರು ಶಿಷ್ಯರನ್ನು ತಯಾರು ಮಾಡಿದ್ದೀರಿ. ತಾವು ತಮ್ಮ ಕಲೆಯಲ್ಲಿ ಪ್ರದರ್ಶಿಸುತ್ತಾ ಇತರರನ್ನು ಪ್ರೋತ್ಸಾಹಿಸುತ್ತಾ ಈ 40 ವರ್ಷಗಳನ್ನು ಕಳೆದಿದ್ದೀರಿ. ಅದಲ್ಲದೆ ನೃತ್ಯ ಸಂಯೋಜಕರಾಗಿ, ಹಿನ್ನೆಲೆ ಗಾಯಕರಾಗಿ, ನಟುವಾಂಗ ಕಲಾವಿದರಾಗಿ ಮಾಡಿರುವಂಥ ಸಾಧನೆ ಹಾಗೂ ಸೇವೆ ಅಪಾರವಾದದ್ದು. ಹೇಗೆ ಈ ನೃತ್ಯ ಕ್ಷೇತ್ರಕ್ಕೆ ತಾವು ಕಾಲಿಟ್ಟಿದ್ದೇಗೆ ಮತ್ತು ಹೇಗೆ ಆರಂಭ ಆಯಿತು ತಮ್ಮ ಈ ನೃತ್ಯ ಕ್ಷೇತ್ರ? ಇದು ಒಬ್ಬ ಕಲಾವಿದನಾಗೋದು ನನ್ನ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಬಹುಶಃ ಇದಕ್ಕೆ ಒಂದು ದೈವಕೃಪೆ ಮತ್ತು ನಮ್ಮ ತಾಯಿ ಭಾಳ ಮುಖ್ಯವಾಗಿ ನಾನೊಬ್ಬ ಕಲಾವಿದನಾಗಬೇಕು ಅಂತ ನನಗೆ ಪ್ರೇರಣೆ, ಪ್ರೋತ್ಸಾಹ, ಒಂದು ಕಲ್ಪನೆ ಅವ್ರ ಮನಸ್ಸಲ್ಲಿತ್ತು. ಅದು ಹೇಗೆ, ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ನಾನು ಭಾಳ ಚಿಕ್ಕವನಿದ್ದಾಗಲೇ ನಮ್ಮಮ್ಮನಿಗೆ ನನ್ನ ಮಗ ನೃತ್ಯ ಕಲಾವಿದ ಆಗಬೇಕು ಹೇಳೋ ಒಂದು ಕಲ್ಪನೆ ಇತ್ತು. ಅದಕ್ಕಾಗಿ ಅವ್ರು ಭಾಳ ಶ್ರಮ ಪಟ್ಟಿದ್ದಾರೆ. ನಾವು ಭಾಳ ಒಂದು ಸಣ್ಣ ಹಳ್ಳಿಯಲ್ಲಿದ್ದು, ಉಡುಪಿ ಹತ್ತಿರದ ಒಂದು ಸಣ್ಣ ಗ್ರಾಮದಲ್ಲಿ. ಅಲ್ಲಿದ್ದಾಗಲೇ ನೃತ್ಯ ಗುರುಗಳನ್ನು ಭಾಳ ಹುಡುಕಿ ಮಾಡಿ ಪತ್ತೆ ಮಾಡಿ ನನ್ನನ್ನು ಅಲ್ಲಿ ನೃತ್ಯ ಪಾಠಕ್ಕೆ ಸೇರಿಸಿದರು. ಅದು ಹೇಗೆ ಏನು ಅಂತ ನನಗೆ ಗೊತ್ತಿಲ್ಲ. ಇಲ್ಲ ನನಗೆ ನಾನು ಕಲಾವಿದನಾಗಬೇಕು ಅಂತ ಭಾವನೆ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನಾನು ನೃತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದೆ. ಇಲ್ಲಿ ನಾನು ದೇವರನ್ನು ಮತ್ತು ನಮ್ಮ ಅಮ್ಮನನ್ನು ಮೊದಲಿಗೆ ನೆನೆಸ್ಕೊಳ್ಳೇಬೇಕು. ಅಲ್ಲ, ಖಂಡಿತ ನಾವು ಎಷ್ಟೋ ಸಲ ಅಂದ್ಕೊಂಡ್ಬಿಡ್ತೀವಿ, ಸಾಧಿಸಿದಾಗ, ಸಾಧನೆ ಮಾಡಿದಾಗ, ಈ ಮಟ್ಟಕ್ಕೆ ಬಂದಾಗ ಎಲ್ಲವನ್ನೂ ನಾನೇ ಮಾಡಿದ್ದು, ಇದು ನನ್ನಿಂದನೇ ಸಾಧ್ಯ ಆಯಿತು ಅನ್ನೋ ಮನೋಧೋರಣೆ ನಮ್ಮಲ್ಲಿ ಸಾಮಾನ್ಯವಾಗಿ ಬಂದುಬಿಡುತ್ತೆ. ಆದರೆ ಅದ್ರ ಹಿಂದೆ ನಮ್ಮ ತಾಯಿ ಮಾಡಿದಂಥ, ತಂದೆ ತಾಯಿ ಮಾಡಿದಂಥ ಕೆಲಸಗಳು, ಗುರುಗಳು ಮಾಡಿದಂಥ ಪ್ರೋತ್ಸಾಹಗಳು ಮತ್ತು ಅಲ್ಲಿನ ಒಂದು ವಾತಾವರಣ ನಮಗೆ ನೀಡಿದಂಥ ಉತ್ತೇಜನಗಳು, ಇವೆಲ್ಲವನ್ನು ನಾವು ಕೆಲವು ಸಲ ಮರ್ತ್ಕೊಂಡು ಬಿಡ್ತೀವಿ. ಆದರೆ ತಾವು ಹೇಳ್ತಿರೋ ಹಾಗೆ ಯಾವುದೇ ಒಂದು ಮಗು ಒಂದು ಸಾಧನೆ ಮಾಡಬೇಕಂದ್ರೆ ಅದರ ತಾಯಿಗೆ ಗೊತ್ತಿರುತ್ತೆ. 2 ರೀತಿ ಇರುತ್ತೆ. ತಾಯಿಗೆ ನನ್ನ ಮಗ ಹೀಗಾಗಬೇಕು ಅಂತ ಅನಿಸಿರುತ್ತೆ, ಅಥವಾ ನನ್ನ ಮಗನಲ್ಲಿ ಈ ಸಾಮರ್ಥ್ಯ ಇದೆ ಅಂತ ತಾಯಿ ಗುರುತಿಸ್ತಾಳೆ. ಬಹುಶಃ ಅದು ಹೀಗಿದ್ದಿರಬಹುದು. ನಾವು ಮೂಲತಃ ದಕ್ಷಿಣ ಕನ್ನಡದವರು. ಅಲ್ಲಿ ಯಕ್ಷಗಾನ ಕಲೆ ಬಹಳ ಬಹಳ ಜನಪ್ರಿಯವಾಗಿರುವಂತಹ ಕಲೆ. ಪ್ರತಿ ಮನೆಯಲ್ಲೂ ಯಕ್ಷಗಾನದ ಸೊಗಡು ಇದೆ. ನನ್ನ ತಾಯಿಯ ತಮ್ಮಂದರು ಸ್ವಲ್ಪ ಎಲ್ಲರೂ ಕಲಾವಿದರಾಗಿದ್ದರು. ಸಂಗೀತ, ನೃತ್ಯ, ಮೃದಂಗ. ಒಬ್ಬರು ಆಸ್ಥಾನ ವಿದ್ವಾಂಸರಾಗಿದ್ದರು ಮೈಸೂರಲ್ಲಿ, ಮೃದಂಗ ಕಲಾವಿದರಾಗಿದ್ದರು. ಹೀಗಾಗಿ ನಮ್ಮ ತಾಯಿಯ ಕಡೆಯಿಂದ ನನಗೆ ಈ ಒಂದು ಕಲೆ ಬಂದಿದೆ ಅಂತಂದರೆ ಅದೇನೋ ಆಶ್ಚರ್ಯ ಏನಿಲ್ಲ. ಅದಾದಮೇಲೆ ನಾನು ಬೆಳೆದು ಬಂದ ಪರಿಸರ, ನಮ್ಮ ಊರಿನಿಂದ ನಾವು ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ವಲಸೆ ಬಂದವು.
ಆ ಮೈಸೂರಿಗೆ ವಲಸೆ ಬಂದದ್ದು. ಮೈಸೂರು ಒಂದು ಸಾಂಸ್ಕೃತಿಕ ರಾಜಧಾನಿ. ನಾವೀಗ ಎಲ್ಲರೂ ಹೇಳ್ತೇವೆ ಇದು ಕಲೆಯ ನೆಲೆ ಅಂತ. ಹೌದು, ಮೈಸೂರು ಕಲೆಯ ನೆಲೆ. ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಎಲ್ಲ ರೀತಿಯ ಕಲೆಗೆ ಇಲ್ಲಿ ಪ್ರೋತ್ಸಾಹ ಇತ್ತು. ನಮಗೆ ಯಾವ ಕಲೆ ಬೇಕು ಅದೆಲ್ಲ ಇಲ್ಲಿ ಕಲೀಲಿಕ್ಕೆ ಅವಕಾಶ ಇತ್ತು. ಈ ಮೈಸೂರೇ ಒಂದು ಲಲಿತ ಕಲೆಗಳಿಗೆ ಒಂದು ದೊಡ್ಡ ಸ್ಥಾನ, ವಿಶ್ವವಿದ್ಯಾನಿಲಯ ಇದ್ದಾಗೆ. ಇಂಥ ಸ್ಥಳಕ್ಕೆ ನಾವು ವಲಸೆ ಬಂದು ಯಾವುದೋ ಕಾರಣಗಳಿಂದಾಗಿ, ಉದ್ಯೋಗ ನಿಮಿತ್ತ, ವೃತ್ತಿ ನಿಮಿತ್ತ, ಹೊಟ್ಟೆಪಾಡಿಗಾಗಿ ಮೈಸೂರಿಗೆ ಬಂದು ವಿದ್ಯೆ ಕಲಿಬೇಕು ಹೇಳುವಂಥ ಗುರಿ ಇಟ್ಕೊಂಡು ಇಲ್ಲಿ ಬಂದದ್ರಿಂದ ಇಲ್ಲಿಯ ವಾತಾವರಣ, ನನಗೆ ಒಳ್ಳೆಯ ಗುರುಗಳು ಸಿಕ್ಕಿದರು. ವಿಷ್ಣುದಾಸ್ ಅಂತ ನೃತ್ಯ ಗುರುಗಳು. ಅವರ ಒಂದು ರೀತಿ ದತ್ತು ಪುತ್ರನ ಹಾಗೆ ನಾನಿದ್ದೆ. ಇವತ್ತು ಗುರು ಶಿಷ್ಯ ಪರಂಪರೆ ನಶಿಸಿ ಹೋಗ್ತಾ ಇದೆ. ನಮ್ಮ ಕಾಲದಲ್ಲಿ ಅದಿತ್ತು. ನಾನು ಅವರಿಗೆ ಮಗನ ರೀತಿ ಇದ್ದೆ. ಹಾಗಾಗಿ ಅವರು ಪ್ರಾಮಾಣಿಕವಾಗಿ ಅವರಿಗೆ ಗೊತ್ತಿದ್ದ ಎಲ್ಲ ಭರತನಾಟ್ಯದ ವಿದ್ಯೆಯನ್ನು ನನಗೆ ಬಹಳ ಬಹಳ ಪ್ರಾಮಾಣಿಕವಾಗಿ ದಾರಿ ಎರೆದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ, ನಾನು ಕೆಲಸ ಮಾಡಿದ್ದೀನಿ ಅಂತಲ್ಲ, ನಮ್ಮ ಅಮ್ಮನ ಒಂದು ಪ್ರೇರಣೆ, ನಮ್ಮ ಗುರುಗಳು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಯಾವುದೇ ಇದನ್ನು ಇಟ್ಕೊಳ್ಳದೆ ನನ್ನ ವಿದ್ಯಾರ್ಥಿ ನನ್ನನ್ನು ಮೀರಿಸೋ ಥರ ಒಬ್ಬ ಕಲಾವಿದನ ಶಿಷ್ಯಾದಿಚ್ಛೇತ್ ಪರಾಜಯಂ ಹೇಳುವ ಭಾವನೆ ಇಟ್ಟುಕೊಂಡು ಅವರು ಪಾಠ ಹೇಳಿದ್ದಾರೆ. ಅವರು ಈಗ ದೈವಾಧೀನರಾಗಿ 35 ವರ್ಷ ಆಗಿದೆ. ಆದರೆ ಅವರು ನನಗೆ ಪ್ರಾತಸ್ಮರಣೀಯರು. ಈ ನೃತ್ಯ ಕ್ಷೇತ್ರದ ನನ್ನದೇನಾದರೂ ಅಳಿಲು ಸೇವೆ ಇದ್ದರೆ ಅವರು ಕಾರಣ. ಖಂಡಿತ ಸರ್. ಗುರುಗೆ ತಕ್ಕ ಶಿಷ್ಯರಾಗಿ ತಾವು ಗುರು ತೋರಿಸುವಂತಹ ಗುರುಭಕ್ತಿ, ವಿನಯತೆ ಅದು ಕೂಡ ತಮಗೆ ಸಹಾಯ ಮಾಡುತ್ತೆ. ಜೊತೆಗೆ ಗುರುಗಳು ಕೂಡ ತನ್ನ ಶಿಷ್ಯರನ್ನು ತಮ್ಮ ಮಕ್ಕಳಂತೆ ನೋಡಿದಾಗ ಖಂಡಿತವಾಗ್ಲೂ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ತಾವು ಹೇಳ್ದಂಗೆ ಇವತ್ತಿನ ದಿನದಲ್ಲಿ ಬಹುಶಃ ಅದನ್ನು ಮತ್ತೆ ನಾವು ಹುಡುಕುವಂಥ ಪ್ರಯತ್ನ ಮಾಡಬೇಕಾಗಿದೆ ಗುರು ಶಿಷ್ಯರ ಬಾಂಧವ್ಯದ ಬಗ್ಗೆ. ಆದರೆ ತಮಗೆ ಅದೃಷ್ಟವಂತರು, ಆ ಸಂದರ್ಭದಲ್ಲಿ ಒಳ್ಳೆ ತಾಯಿ ಸಿಕ್ಕಿದ್ರು, ಒಳ್ಳೆ ಗುರುಗಳು ಸಿಕ್ಕಿದ್ರು, ಅದಕ್ಕೆ ತಕ್ಕ ತಾವು ಬೆಲೆ ಕೊಟ್ರಿ, ಅಥವಾ ಮತ್ತು ಶ್ರದ್ಧೆಯಿಂದ ಕಲ್ತ್ರಿ. ಹಾಗಾಗಿ ಇವತ್ತಿನ ಈ ಒಂದು ಸಾಧಕರ ಹಂತದಲ್ಲಿ ತಾವು ಕೂತಿದ್ದೀರಿ ಸರ್. ಸರ್, ತಾವು ಕಲಿಯುವಾಗ, ಈ ಹಂತ ಹಂತವಾಗಿ ಬೆಳೆಯುವಾಗ ಸಾಮಾನ್ಯವಾಗಿ ಏನೆಲ್ಲ ಸವಾಲುಗಳು ಬಂತು, ಮತ್ತು ಆ ಸವಾಲುಗಳನ್ನು ಹೇಗೆ ಮೆತ್ತಲಿಕ್ಕೆ ಸಾಧ್ಯ ಆಯಿತು? ಆಗಿನ ಕಾಲ ನಾನು ಹೇಳ್ತಾ ಇರೋದು 1969-70 ದಶಕ ಇರಬಹುದು. ಅಂದರೆ ಈಗ ಒಂದು 50 ವರ್ಷಗಳ ಹಿಂದೆ ವಾತಾವರಣ ಬೇರೆ ಇತ್ತು. ನಾನು ನನ್ನ ಬಾಲ್ಯವನ್ನು, ಕ್ರೀಡೆಗಳು, ಅದರಲ್ಲೆಲ್ಲ ಬಾಲ್ಯವನ್ನು ಒಂದು ರೀತಿ ಕಳ್ಕೊಂಡಿದ್ದೇನೆ. ಬೇರೆ ಯಾವುದೇ ಗೋಜಿಗೆ ಹೋಗದೆ, ಬೇರೆ ಯಾವುದೇ ಆ ಕಡೆ ಈ ಕಡೆಗೆ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಬರೀ ನೃತ್ಯ. ಶಾಲೆ ಆಯಿತು, ಮನೆಗೆ ಬಂದರೆ ಬೆಳಿಗ್ಗೆಯೂ ನೃತ್ಯ ಕ್ಲಾಸ್ ತರಗತಿ, ಸಾಯಂಕಾಲವೂ 2 ಕಡೆ ಮಾಡ್ತಾಯಿದ್ರು. ನನಗೆ ಮಾತ್ರ ನೀನು ಎಲ್ಲಿಗೆ ಬೇಕಾದ್ರೂ ಬರ್ಬೋದು, 2 ಕಡೆಗೂ ಬರ್ಬೋದು ಅಂತ ನನಗೆ ಅವರು ಅವಕಾಶ ಕೊಟ್ಟಿದ್ರು 2 ಕಡೆ ಕಲೀಲಿ. ಯಾಕೆಂದರೆ ಬಹುಶಃ ಅವ್ರಿಗೆ ಅನಿಸುತ್ತೇನೋ, ಇವನು ಮುಂದೆ ಒಬ್ಬ ನೃತ್ಯ ಕಲಾವಿದ ಆಗ್ಬೋದು, ಗುರು ಆಗ್ಬೋದು, ಈ ಕಲೆಯನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವಂಥ ಒಬ್ಬ ಗುರು ಆಗ್ಬೋದು ಅಂತ ಅವ್ರ ಮನಸ್ಸಲ್ಲಿ ಇತ್ತೇನೋ. ಅವ್ರು ಯಾವಾಗಲೂ ಹೇಳ್ತಿದ್ರು, ನೀನೇನು ಪ್ರದರ್ಶನ ಮಾಡಬೇಕಾಗಿಲ್ಲ, ಈ ಕಲೆಯನ್ನು ಬೇರೆಯವರಿಗೆ ಹೇಳಿಕೊಟ್ಟು ಇದನ್ನು, ಈ ಗುರು ಶಿಷ್ಯ ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಬೇಕು, ನೃತ್ಯ ಕಲೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಯಾವಾಗಲೂ ಹೇಳ್ತಿದ್ರು. ನೀನು ಪರ್ಫಾರ್ಮರ್ ಆಗಬೇಕಾಗಿಲ್ಲ, ನಿನಗೆ ಪರ್ಫಾರ್ಮ್ ಮಾಡೋಕ್ಕೋಸ್ಕರ ನಾನೇನು ಹೇಳ್ಕೊಡ್ತಾ ಇಲ್ಲ, ಮೇಷ್ಟ್ರಾಗು, ನಿಷ್ಪಕ್ಷಪಾತವಾಗಿ ಎಲ್ಲ ಮಕ್ಕಳಿಗೂ ದೇಹಿಯಿಂದ ಬೇಡಿಕೊಂಡು ವಿದ್ಯೆಯನ್ನು ಕೇಳ್ಕೊಂಡು ಬಂದವರಿಗೆ ವಿದ್ಯೆಯನ್ನು ಕೊಡಬೇಕು, ಇದನ್ನು ಯಾವಾಗಲೂ ಹೇಳ್ತಿದ್ರು. ಆ ಒಂದು ಉದ್ದೇಶದಿಂದ ನನಗೆ ಓಪನ್, ಅವ್ರ ಮನೆ ಬಾಗಿಲು ಯಾವಾಗಲೂ ತೆರೆದಿರ್ತಿತ್ತು. ನಾನು ಹೆಚ್ಚು ಕಡಿಮೆ ಒಂದು ದಿನವೂ ಅವರ ಮನೆಗೆ ಹೋಗೋದ ದಿನವೇ ಇಲ್ಲ. ಆ ರೀತಿ ಈಗಿನ ಹಾಗೆ ಮೊಬೈಲ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ದೂರದರ್ಶನದ ಯಾವ ಗುಂಗೂ ಇಲ್ಲ, ಡಿಸ್ಟ್ರಾಕ್ಷನ್ ಇರಲಿಲ್ಲ, ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ಹಾಗಾಗಿ ಬಹುಶಃ ನನಗೆ ಕಲೀಲಿಕ್ಕೆ ಅದು ಒಳ್ಳೆಯ ವಾತಾವರಣ ಇತ್ತು. ಈಗಿನ ಕಾಲದಲ್ಲಿ ಏನಾಗಿದೆ, ಮಕ್ಕಳಿಗೆ ಸಮಯವೇ ಇಲ್ಲ. ನಮ್ಗೆ ಬೇಕಾದಷ್ಟು ಸಮಯ ಇತ್ತು ಆಗ, ಇಂಥ ವಿದ್ಯೆಯನ್ನು ಕಲೀಲಿಕ್ಕೆ ಸಮಯ ಇತ್ತು. ಈಗ ಸಮಯ ಇಲ್ಲ, ತುಂಬ ಬೇರೆ 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 ಥರದ್ದು ಇರೋದ್ರಿಂದ ಈಗಿನವ್ರಿಗೆ ಕಷ್ಟ ಇದೆ. ಅಂದರೆ ಸಮಯ ಇದೆ, ಆ ಸಮಯ ಎಲ್ಲಿಗೆ ಸ್ಪೆಂಡ್ ಮಾಡ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ದಾರಿ ತೋರಿಸುವವರು, ಮಾರ್ಗದರ್ಶಕರ ಕೊರತೆ ಇದೆ. ಆಮೇಲೆ ನಮ್ಮಲ್ಲಿ ಈಗಿನ ಪೋಷಕರಲ್ಲಿ ಏನಾಗಿದೆ ಅಂದರೆ, ನನ್ನ ಮಗು ಎಲ್ಲದರಲ್ಲೂ ಮುಂದೆ ಬರಬೇಕು ಅಂತ ಎಲ್ಲಕ್ಕೂ ಕಳ್ಸಕ್ಕೆ ಹೋಗ್ತಾರೆ. ಸ್ವಾಮಿ ವಿವೇಕಾನಂದವರು ಹೇಳಿದ್ದಾರೆ, ಯಾವಾಗಲೂ ಆಬ್ಜೆಕ್ಟ್ ಯಾವುದಾದ್ರೂ ಉದ್ದೇಶ ಒಂದಿಟ್ಕೊಂಡಾಗ ಅದರಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾವು 25 ಇಟ್ಕೊಳ್ಳಿ, ಕ್ರೀಡೆಯಲ್ಲೇ ಮುಂದೆ ಬರಬೇಕು, ಸಂಗೀತದಲ್ಲೇ ಮುಂದೆ ಬರಬೇಕು, ನೃತ್ಯ ಅಂದಾಗ ನೃತ್ಯಕ್ಕೆ ಫೋಕಸ್ ಮಾಡಬೇಕು ಪೇರೆಂಟ್ಸ್. ವಿದ್ಯೆ ಅಂದರೆ ಬರೀ ವಿದ್ಯೆನ ಸಾಕು, ಇದು ಬೇಡ, ಅವ್ರಿಗೆ ಕಲೆ ಇಲ್ಲ ಅಂತ ಇಲ್ಲ, ನನ್ನ ಮಕ್ಕಳು ಎಲ್ಲದರಲ್ಲೂ ಮುಂದೆ ಬರಬೇಕು ಅಂದಾಗ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಇಲ್ಲ, ಖಂಡಿತ ತಾವು ಹೇಳುವಾಗ ಅದನ್ನು ನಾನು ಗಮನಿಸ್ತಾ ಇದ್ದೆ. ನೀವು ನೃತ್ಯ ಎಂದಾಗ
ಪ್ರತಿದಿನ ಅದನ್ನೇ ಯೋಚನೆ ಮಾಡ್ತಿದ್ರಿ, ಅದನ್ನೇ ಮಾಡ್ತಾಯಿದ್ರಿ. ಬಹುಶಃ ಊಟ ತಿಂಡಿ ಮಾಡುವಾಗಲೂ ಅದನ್ನೇ ನೆನೆಸ್ಕೊಳ್ತಿದ್ರಿ. ಅಂದರೆ ಪ್ರತಿದಿನ ಪ್ರತಿ ಕ್ಷಣ ಅದರ ಮೇಲೇ ಒಂದು ರೀತಿಯ ತಪಸ್ಸು ಅಂತ ಹೇಳಿದರೆ ತಪ್ಪಾಗಲಾರ್ದು. ಆ ತಪಸ್ಸು ರೀತಿಯಲ್ಲಿ ನಾವು ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ರೆ ಬಹುಶಃ ಅದು ನಮ್ಮನ್ನು ಅಪ್ಪುಕೊಳ್ಳುತ್ತೆ, ನಾವು ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಚೆನ್ನಾಗಿ ಹೇಳಿದ್ರಿ. ಖಂಡಿತವಾಗಲೂ ದಿನಕ್ಕೆ 6 ಗಂಟೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದು ಪರೀಕ್ಷೆಗಳಿಗೆ ಕೂತಾಗ, ಜೂನಿಯರ್ ಪರೀಕ್ಷೆ ಕಟ್ಟಿದ್ದಾಗ, ಸೀನಿಯರ್ ಪರೀಕ್ಷೆ ಕಟ್ಟಿದ್ದಾಗ, ವಿದ್ವತ್ ಪರೀಕ್ಷೆ ಕಟ್ಟಿದ್ದಾಗ 6ಕ್ಕೂ ಹೆಚ್ಚು ಗಂಟೆ, ಅದು ತಪಸ್ಸೆ, 6ಕ್ಕೂ ಹೆಚ್ಚು ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆದರೆ ಆಗ ನೋಡಿ ನಿಮಗೆ ಟೇಪ್ ರೆಕಾರ್ಡರ್ ಆಗ್ತಾನೆ ಬಂದಿತ್ತು. ನಾನು ಒಂದು ಟೇಪ್ ರೆಕಾರ್ಡರ್ ತಗೊಳ್ಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೆ. ಯಾಕೆಂದರೆ 6 ಗಂಟೆನೂ ಮೇಷ್ಟ್ರು ನನ್ನ ಜೊತೆ ಕೂತ್ಕೊಂಡು ಪಾಠ ಹೇಳೋಕ್ಕಾಗಲ್ಲ. ಇದು ಡಿಪೆಂಡೆಂಟ್ ಆರ್ಟ್, ಅವಲಂಬಿ ಕಲೆ ಇದು. ಒಬ್ಬರು ಮುಂದೆ ಕೂತ್ಕೊಂಡು ಹಾಡಲೇಬೇಕು, ಅವರ ಹಾಡಿಗೆ ನಾವು ನೃತ್ಯ ಮಾಡೋದು. ಸಂಗೀತ ಆದರೆ ಬಾಗಿಲು ಹಾಕೊಂಡು ನಾವೇ ಪ್ರಾಕ್ಟೀಸ್ ಮಾಡ್ಬೋದು. ನೃತ್ಯ ಹಾಗಲ್ಲ, ಯಾರಾದರೂ ಒಬ್ಬರು ಹಾಡುವವರು ಇರಬೇಕು, ಇಲ್ಲ ಒಂದು ಧ್ವನಿ ಮುದ್ರಿತ ಸಂಗೀತ ಇರಬೇಕು. ಆ ಧ್ವನಿ ಮುದ್ರಿತ ಸಂಗೀತವನ್ನು ಇಟ್ಟುಕೊಂಡು ಮಾಸ್ಟ್ರು ಹಾಡಿದ್ದನ್ನು ಧ್ವನಿ ಮುದ್ರಣೆ ಮಾಡಿಕೊಂಡು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸಂಗೀತ ಆದರೆ ಹೇಳಿದ್ನಲ್ಲ, ಸಂಗೀತಕ್ಕೂ ಇದಕ್ಕೂ ಆ ವ್ಯತ್ಯಾಸ ಇದೆ. ಹಾಗೆ ಗಂಟೆಗಟ್ಟಲೆ ಈಗ ನಾವು ರೆಕಾರ್ಡ್ ಮಾಡಿಕೊಟ್ರೂ ಕೂಡ ಮಕ್ಕಳಿಗೆ ಸಮಯ ಇರೋದಿಲ್ಲ ಅದನ್ನು ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಸರಿ, ಅದೇ ತಾವು ಹೇಳಿದ್ದೇನೆ. ಮತ್ತೆ ನಾನು ಹೇಳೋದಾದರೆ, ನಾವು ಭೂಮಿಯನ್ನು ಇಲ್ಲೊಂದು ಸ್ವಲ್ಪ ಕೆತ್ತಿ, ಇಲ್ಲೊಂದು ಸ್ವಲ್ಪ ಕುಟ್ಟಿ, ಇಲ್ಲೊಂದು ಸ್ವಲ್ಪ ಎಲ್ಲ ಕಡೆನೂ ಕೆತ್ತಿದ್ರೆ ನೀರು ಬರೋದಿಲ್ಲ. ಹೌದು, ಒಂದೇ ಕಡೆ ಆಳವಾಗಿ ಹೋದಾಗ ಮಾತ್ರ ಅದರಲ್ಲಿ ನೀರು ಬರುತ್ತೆ. ಖಂಡಿತ. ಆ ನಿಟ್ಟಲ್ಲಿ ತಾವು ತಮ್ಮ ಜೀವನವೇ ನಮಗೆ ಒಂದು ಸಂದೇಶವನ್ನು ಕೊಡೋದೇನೆಂದರೆ, ನಾವು ಏನಾದರೂ ಮಾಡಿ ಅದರ ಆಳವಾಗಿ ಅಧ್ಯಯನ ಮಾಡಿ ಅಥವಾ ಅದನ್ನು ನಾವು ಅಪ್ಪುಗೊಳ್ಳಿ. ಸೊ ಆಮೇಲೆ ಇನ್ನೊಂದು, ನಾವು ಯಾವುದನ್ನಾದರೂ ವಿದ್ಯೆಯನ್ನು ಕಲೀಲಿ, ಅದನ್ನು 4 ಮಂದಿಗೆ ಹೇಳಿಕೊಟ್ಟಾಗ ಅದು ಉಳಿಯುತ್ತೆ, ಬೆಳೆಯುತ್ತೆ. ನಾನು ಆಮೇಲೆ ನಮ್ಮ ಗುರುಗಳು ಪಾಠ ಶುರು ಮಾಡು ಹೇಳಿದರು, ಪಾಠ ಹೇಳಲಿಕ್ಕೆ ಶುರು ಮಾಡು ಅಂತ. ಬಹುಶಃ ನಾನು ಅಂತಿಮ BCom-ನಲ್ಲಿರುವಾಗಲೇ ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿದ್ದೀನಿ. ಓದ್ತಾ ಇದ್ದಾಗಲೇ, ವಿದ್ಯಾರ್ಥಿ ಆಗಿದ್ದಾಗಲೇ ಅದು ನಮ್ಮ ಗುರುಗಳು ಕೊಟ್ಟ ಒಂದು ಪ್ರೋತ್ಸಾಹ. ಹಾಗಾಗಿ ನಾನು ಈ ಕ್ಷೇತ್ರದಲ್ಲಿ ಬಲವಾಗಿ ನೆಲೆ ಊರಲಿಕ್ಕೆ ಸಾಧ್ಯ ಆಯಿತು. BCom-ಅಲ್ಲಿದ್ದಾಗಲೇ ನಾನು ಮೇಷ್ಟ್ರು ಅನ್ಸ್ಕೊಂಡೆ. ನನಗೆ ಒಂದು ಸ್ಕೂಲಲ್ಲಿ ಅವರೇ ಮೇಷ್ಟ್ರೇ ವ್ಯವಸ್ಥೆ ಮಾಡಿಕೊಟ್ರು. ಇವನು ಪಾಠ ಹೇಳ್ತಾನೆ, ಒಳ್ಳೆ ಹಾಡ್ತಾನೆ, ನಟವಾಂಗ ಮಾಡ್ತಾನೆ, ಆದ್ದರಿಂದ ಇವನು ಪಾಠ ಹೇಳಿ 4 ಜನಕ್ಕೆ ವಿದ್ಯೆ ಬರಲಿ ಅಂತ. ಅದನ್ನು ನಾನು ಯಾವಾಗಲೂ ನೆನೆಸ್ಕೊಳ್ತೇನೆ. ಕಲ್ತದ್ದನ್ನು ಬೇರೆಯವರಿಗೆ ಹೇಳ್ಕೊಡ್ಬೇಕು. ಹಾಗಾಗಿ ನಾನು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ. ಹೌದು, ತಾವು ಪ್ರಾಕ್ಟೀಸ್ ಮಾಡೋದ್ರ ಜೊತೆ ಇತರರಿಗೆ ಹೇಳ್ಕೊಳ್ವಾಗ ಇನ್ನಷ್ಟು ಕಲಿತೀವಿ ಅಂತ. ಸೊ ನಾವು ಮಾಡ್ಕೊಳ್ಳೋದು ಒಂದು ಭಾಗ, ಆದರೆ ಇತರರಿಗೆ ಹೇಳುವಾಗ ಇನ್ನೊಂದು ಕಲಿಕೆ ಬಂದ್ಬಿಡುತ್ತೆ. ಅದು ನೀವು ಹೇಳ್ದಂಗೆ ಅದು ಆಳವಾಗಿ ನಮ್ಮ ಹತ್ರ. ನಾನು BCom-ಅಲ್ಲಿ ವಿದ್ಯಾರ್ಥಿ ಆಗಿದ್ದಾಗಲೂ ನಮ್ಮ ಕಾಲೇಜಿನ ಪಠ್ಯಗಳನ್ನು ಕೂಡ 2-3 ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಬಿಡುವಿನ ವೇಳೆ ಅವರಿಗೆ ಪಾಠ ಹೇಳ್ತಿದ್ದೆ. ನನಗೆ ಅದೇನೋ ಒಂದು ರೀತಿ ಆಸಕ್ತಿ ಹೇಳುವುದು ಅಂತಂದರೆ. ಹಾಗಾಗಿ ನಾನು ಓದಿದ ಕಾಲೇಜು JSS. ಈಗ ನನ್ನನ್ನು ನೀವು ಸಂದರ್ಶನ ಮಾಡ್ತಾ ಇರೋದು JSS ರೇಡಿಯೋ. ನನಗೆ ತುಂಬ ಇವತ್ತು ಸಂತೋಷ ಆಗಿದೆ. ನಾನು ರಾಮಾನುಜ ರೋಡ್ JSS ಕಾಲೇಜಿನಲ್ಲೇ ನನ್ನ BCom ಪದವಿಯನ್ನು ಮುಗಿಸಿದೆ. ಅದಾದಮೇಲೆ ಮಾನಸ ಗಂಗೋತ್ರಿಯಲ್ಲಿ MCom ಮಾಡಿದೆ. ಅದರ ಜೊತೆಗೆ ಈ ಅಕಾಡೆಮಿಕ್ಸ್ ಏನಿದೆ ಅದರ ಜೊತೆಗೆ ನೃತ್ಯವನ್ನು ಮಾತ್ರ ಬಿಡಲಿಲ್ಲ. ನಾನು ಕಾಲೇಜಿಗೆ ಸೇರಿ ಇದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಕೂಡ ಕಾರ್ಯ ಮಾಡಿದ್ದೇನೆ. 36 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಬಹುಶಃ ನೀವು ಹೇಳಿದಂಗೆ, ನೀವು ಯಾವುದೇ ಕೆಲಸದಲ್ಲಿ ಮಾಡಿದ್ರು ಅದನ್ನು ಬಹಳ ನಂಬ್ತೀರಿ, ಬಹಳ ಶ್ರದ್ಧೆಯಿಂದ ಬದ್ಧತೆಯಿಂದ ಮಾಡ್ತೀರಿ. ಹಾಗಾಗಿ ನೀವು ಮಾಡಿದಂಥ ನೃತ್ಯ ಕಲೆ ಕೂಡ ನಿಮ್ಮ ಜೊತೆನೇ ಇದೆ. ನೀವು ಓದಿದಂಥ ಶಾಲೆಯಲ್ಲಿ, ನೀವು ಕಾಲೇಜಿನಲ್ಲಿ ಅಥವಾ ಸಂಸ್ಥೆಯಲ್ಲಿ ಮುಂದುವರೆದಿದ್ದೀರಿ. ಅದು ಯಾಕೆ ಅಂದರೆ ಬಹುಶಃ ನೀವು ನಿಮ್ಮ ವೃತ್ತಿಯಲ್ಲೂ ಕೂಡ ತೋರಿದಂಥ ಶ್ರದ್ಧೆ, ಪ್ರೀತಿ, ಅದು ನಿಮ್ಮನ್ನು ಇವತ್ತುವರೆಗೂ ಉಳಿಸ್ಕೊಂಡ್ಬಂದಿದೆ ಅಂತ ಅನಿಸುತ್ತೆ ಸರ್. ತಾವು ಮಾತನಾಡ್ತಾ ಹೇಳಿದ್ರಿ, ನಾವು ಕಲ್ತಿದ್ದನ್ನು ಮತ್ತು ಇತರರಿಗೆ ಹೇಳ್ಕೊಡೋದ್ರಿಂದ ಅದು ಇನ್ನೂ ಹೆಚ್ಚು ಉಳ್ಕೊಳ್ಳುತ್ತೆ ಅಂತ. ಬರೀ ಹೆಚ್ಚು ಉಳ್ಕೊಳ್ಳೋದಲ್ಲದೆ ನಿಮ್ಮಲ್ಲಿ ಕಲ್ತಂತಹ ಶಿಷ್ಯಂದಿರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಸೊ ಆ ಒಂದು ಸಾಧನೆ ಬಗ್ಗೆ, ಅಂದರೆ ನಿಮ್ಮ ಶಿಷ್ಯರ ಸಾಧನೆ ಬಗ್ಗೆ ಹೇಳೋದಾದರೆ, ನನಗೆ ಮನಸ್ಸಿನಲ್ಲಿ ಯಾವಾಗಲೂ ಹೇಗಿತ್ತು ಅಂದರೆ, ಮೈಸೂರಿನಲ್ಲಿ ನಾನು ಕ್ಲಾಸ್ ಮಾಡ್ತಾನೆ ಇದ್ದೆ. ಆವಾಗಲಿಂದಲೂ ನನ್ನ ಬಿಡುವಿನ ವೇಳೆಯನ್ನು ಸದುಪಯೋಗಪಡಿಸುವುದು ಅಂದರೆ ನೃತ್ಯ ಪಾಠ ಹೇಳೋದು. ನಾನು ಇನ್ಯಾವುದರಲ್ಲೇ ತೊಡಗಿಸ್ಕೊಳ್ತಾ ಇರಲಿಲ್ಲ. ಅದ್ರ ಜೊತೆಗೆ ನೃತ್ಯಕ್ಕೆ ಸಂಬಂಧಿಸಿದ ಹಾಗೆ ಕಲೆಗೆ ಸಂಬಂಧಿಸಿದಂತಹ ಸಂಘ ಸಂಸ್ಥೆಗಳ ಒಡನಾಟವನ್ನು ಇಟ್ಕೊಂಡಿದ್ದೆ. 1977ನೇ ಇಸ್ವಿಯಲ್ಲಿ ನಾನು ಸ್ನಾತಕೋತ್ತರ ಪದವಿಯನ್ನು ಪಡಿತಾ ಇರುವ ಸಂದರ್ಭದಲ್ಲಿ, ವ್ಯಾಸಂಗ ಮಾಡ್ತಾ ಇರುವ ಸಂದರ್ಭದಲ್ಲೇ ನೃತ್ಯ ಕಲಾ ಪರಿಷತ್ ಅಂತ ಒಂದು ನಾನೇ ಸ್ಥಾಪನೆ ಮಾಡಿದ್ದೆ. ಮೈಸೂರಿನ ಎಲ್ಲ ನೃತ್ಯ ಕಲಾವಿದರನ್ನು ಒಗ್ಗೂಡಿಸಿ ಒಂದು ಸಂಸ್ಥೆ, ನೃತ್ಯ ಕಲಾವಿದರದೇ ಒಂದು ಅಸೋಸಿಯೇಷನ್. ಆವಾಗ ಬೇರೆ ಬೇರೆ ಕಲಾವಿದರನ್ನು ಕರೆದು ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದು ಸೆಂಟಿನರಿ ಹಾಲಲ್ಲಿ. ಆಗ ತುಂಬ ಸಭಾಂಗಣಗಳು ಇರಲಿಲ್ಲ ಮೈಸೂರಿನಲ್ಲಿ. ಸೆಂಟಿನರಿ ಹಾಲು, ಜಗನ್ಮೋಹನ ಪ್ಯಾಲೇಸು ಮಾತ್ರ ಇತ್ತು, ಕಲಾಮಂದಿರನೂ ಇರಲಿಲ್ಲ. ಅಲ್ಲೆಲ್ಲ ನಾವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಮ್ಮ
ಗುರುಗಳು ಅಧ್ಯಕ್ಷರು, ನಾನು ಕಾರ್ಯದರ್ಶಿ ಆಗಿದ್ದೆ. 40 ವರ್ಷ ಅದರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. 40 ವರ್ಷಗಳ ಕಾಲ. ಇದೇನು ಅಂತಂದರೆ, ಬೇರೆಯವರನ್ನು ಎನ್ಕರೇಜ್ ಮಾಡಬೇಕು, ಬೇರೆಯವರಿಗೂ ನಾವು ಗಮನ ಕೊಡಬೇಕು. ನಮ್ಮ ಪ್ರದರ್ಶನ ಮಾತ್ರ ಅಲ್ಲ, ಇತರರ ಪ್ರದರ್ಶನಗಳನ್ನು ಎಲ್ಲರೂ ನೋಡಬೇಕು. ಕಲೆ ಬೆಳಿಬೇಕಂತಾದರೆ ಇದು ಇರಬೇಕು ಹೇಳುವ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿಯ ಕೆಲಸಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಇದ್ದರಿಂದ ಸಂಘಟಕನಾಗಿ ಗುರುತಿಸಲ್ಪಟ್ಟೆ. ಆ ಸಂಘಟನೆ ಯಾಕೆಂದರೆ, ಈ ಒಂದು ಸಮಾಜದಲ್ಲಿ ಇವತ್ತು ಸಮಾಜದ ಸ್ವಾಸ್ಥ್ಯಕ್ಕೆ ಕಲೆ ಇದೆಯಲ್ಲ, ಕಲೆ ಬಹಳ ಮುಖ್ಯ. ಸಂಗೀತ, ನೃತ್ಯ, ಸಾಹಿತ್ಯ ಇದೆಲ್ಲ ಮುಖ್ಯ. ಇದೆಲ್ಲ ಸಮಾಜದ ಜನಕ್ಕೆ ತೋರಿಸ್ಬೇಕಲ್ಲ. ಆ ಕಾರಣಕ್ಕಾಗಿ ಇಂಥ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಒಂಥರ ಸಂತೋಷ ಪಡ್ತಾ ಇದ್ದೇನೆ. ಸರ್, ಸಂಘಟಕರು ಅಂತ ಅಂದಾಗ ನಂಗೆ ನೆನಪು ಬರೋದು, ನೀವು ಸಾಕಷ್ಟು ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿದಿರಿ, ವಿವಿಧ ಹುದ್ದೆಯಲ್ಲಿ ತಾವು ಕೆಲಸವನ್ನು ನಿರ್ವಹಿಸಿದಿರಿ. ವಿಶೇಷವಾಗಿ ಅಲ್ಲಿ ಸಂಘಟನೆ ಅಂತ ಬಂದಾಗ ನೀರು ಕುಡ್ದಂಗೆ ಮಾಡಿಬಿಡ್ತೀರಿ ಅಂತ ನಮಗೂ ಬಂದಿರುವಂಥ ಸಾಕಷ್ಟು ಫೀಡ್ಬ್ಯಾಕ್ಗಳಲ್ಲಿ. ಹೇಗೆ ಹಲವು ಸಂಸ್ಥೆಗಳಲ್ಲಿ ತಾವು ಸಂಘಟನೆಯನ್ನು ಮಾಡುವಾಗ ಈ ಸಂಘಟನಾ ಕೌಶಲ್ಯ ಎಲ್ಲರಿಗೂ ಬರೋದಿಲ್ಲ. ಹೇಗೆ ತಮಗೆ ಈ ಸಂಘಟನಾ ಕೌಶಲ್ಯ ಮೈಗೂಡಿಸ್ಕೊಂಡಿದ್ದಂತ? ಈ ಸಂಘಟನೆ ಹೇಗೆ ಅಂತಂದರೆ, ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಸಂಘಟನೆ ಮಾಡಬೇಕು ಹೇಳುವಂಥ ಒಂದು ಬದ್ಧತೆ. ಆ ಬದ್ಧತೆ ಇಲ್ಲದೆ ನಾನು ಯಾವ ಕಾರ್ಯಕ್ರಮ ಮಾಡ್ತೇನೆ ಅಂತಂದರೆ ಆ ಕಾರ್ಯಕ್ರಮ ಖಂಡಿತ ಯಶಸ್ವಿ ಆಗೋದಿಲ್ಲ. ನಾನು ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ, ಇದರಿಂದ ಕಾರ್ಯಕ್ರಮ ಯಾರದ್ದು ನಾನು ಮಾಡ್ತಾ ಇದ್ದೇನೆ ಅವ್ರಿಗೆ ಏನು ಅನುಕೂಲ ಆಗ್ತಾ ಇದೆ, ಸಮಾಜಕ್ಕೆ ಏನು ಅನುಕೂಲ ಆಗ್ತಾ ಇದೆ, ಇದನ್ನೆಲ್ಲ ಗಮನಿಸಿಕೊಂಡು ನಾವು ಮಾಡುವಾಗ ಯಾವುದೇ ಲೋಪದೋಷಗಳು ಇಲ್ಲದ ಹಾಗೆ, ಕುಂದುಕೊರತೆಗಳಿಲ್ಲದ ಹಾಗೆ ಅದು ತನ್ನಿಂದ ತಾನೇ ಮಾಡಿಸ್ಕೊಂಡು ಹೋಗುತ್ತೆ. ನೀವು ಶಿಷ್ಯರ ಬಗ್ಗೆ ಕೇಳಿದ್ರಿ, ನೀವು ಪಾಠ ಮಾಡ್ತಾ ಇದ್ರಿ, ನಿಮ್ಮ ಶಿಷ್ಯರುಗಳ ಬಗ್ಗೆ ನಾನು ಮಾತಾಡ್ತಾ ಬೇರೆ ವಿಷಯಕ್ಕೆ ನನಗೆ ಇದ್ದಿದ್ದು ಇಷ್ಟೇ. ಬರೀ ಮೈಸೂರಿನಲ್ಲಿ ನಾನು ನೃತ್ಯ ಪಾಠ ಹೇಳೋದಲ್ಲ, ಎಲ್ಲಿ ನೃತ್ಯ ಕಲೆ ಇಲ್ಲ ಅಂಥ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಪಾಠ ಹೇಳಬೇಕು ಅಂತ ಆಸೆ ಇತ್ತು. ಇವತ್ತಿಗೂ ಕೂಡ ಯಾವುದೋ ಉತ್ತರ ಕರ್ನಾಟಕ ಗುಲ್ಬರ್ಗನೋ ಬಿಜಾಪುರದಲ್ಲೂ ಭರತನಾಟ್ಯ ಇಲ್ಲ, ಅಲ್ಲಿ ನೃತ್ಯ ಗುರುಗಳು ಇಲ್ಲವೇ ಇಲ್ಲ, ಕಮ್ಮಿ ಇದ್ದಾರೆ. ಅಂಥಲ್ಲಿ ಯಾರಾದರೂ ನನ್ನನ್ನು ಕರೆದ್ರು ಅಲ್ಲಿ ಹೋಗಿ ನಾನು ಪಾಠ ಹೇಳಿ ಅಲ್ಲಿ ಒಂದು ನೃತ್ಯಕ್ಕೆ ನೆಲೆ ಊರ್ಲಿಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ನನ್ನಲ್ಲಿ ಸಾಧ್ಯ ಇದ್ದರೆ ಮಾಡಬೇಕು ಹೇಳೋ ಮನೋಭಾವ. 1994ನೇ ಇಸ್ವಿಯಲ್ಲಿ ನನ್ನನ್ನು ಧಾರವಾಡದಲ್ಲಿ ಭರತನಾಟ್ಯ ಪ್ರಚಾರ ಸಮಿತಿ ಅಂತ ಅಲ್ಲಿ ಕೆಲವು ಪೋಷಕರು ಒಂದು ಸಂಸ್ಥೆ ಮಾಡ್ಕೊಂಡು ನನ್ನನ್ನು ಕರೆದರು. 25 ವರ್ಷ ಕಾಲ ಮೈಸೂರಿಂದ ನಾನು ಧಾರವಾಡಕ್ಕೆ ಹೋಗ್ತಿದ್ದೆ. ರಜಾ ದಿನಗಳಲ್ಲಿ ಶನಿವಾರ ಭಾನುವಾರ ಯಾವುದಾದ್ರು ಒಂದು ಹಬ್ಬ ಬಂದರೆ ರಾತ್ರಿ ಬಸ್ಸಲ್ಲಿ ಹೋಗಿ ಅಲ್ಲಿ ಹೋಗಿ ಒಂದು 20-25 ಮಕ್ಕಳನ್ನು ಸೇರಿಸಿರ್ತಿದ್ರು ಆ ಸಂಸ್ಥೆಯವರು. ನಾನು ಪಾಠ ಹೇಳಿ ಅಲ್ಲಿಯ ಎಲ್ಲ ಮಕ್ಕಳನ್ನು ವಿದ್ವತ್ತಿನವರೆಗೆ ತಂದು ನಿಲ್ಲಿಸಿದ್ದೀನಿ. ಅವರೆಲ್ಲ ಈಗ ಅಲ್ಲಿ ನೃತ್ಯ ಇದು ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಅದು ನಂಗೆ ತುಂಬ ಸಂತೋಷ ಕೊಟ್ಟ ವಿಷಯ. ಯಾಕೆಂದರೆ ಎಲ್ಲಿ ಇಲ್ಲ ಅಲ್ಲಿ ಈಗ ತುಂಬ ಜನ ಇದ್ದಾರೆ. ಈಗ ಧಾರವಾಡ, ಹುಬ್ಬಳ್ಳಿ ಅಲ್ಲೆಲ್ಲ ಭರತನಾಟ್ಯ ಕಲೆ ನೆಲೆಯೂರಿದೆ, ಮೊದಲು ಇರಲಿಲ್ಲ. 92ರ ಮೊದಲು ಅಷ್ಟೊಂದು ಪ್ರಚಲಿತ ಇರಲಿಲ್ಲ ಅಲ್ಲಿ. ಅಂಥ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಾಗ ಈ ಸಂಘಟನೆ ತಾನಾಗೇ ಬಂತು. ಅವ್ರನ್ನೆಲ್ಲ ಸೇರಿಸ್ಕೊಳ್ಬೇಕು, ಅವ್ರ ನಮ್ಮ ಮೇಲೆ ಸಹನೆಯಿಂದ ಪಾಠ ಹೇಳಬೇಕು. ಆಮೇಲೆ 15 ದಿನದ ಶಿಬಿರ ಅಂತ ಮಾಡಿದರೆ 15ನೇ ದಿವಸ ಒಂದು ಪ್ರದರ್ಶನವನ್ನು ಏರ್ಪಡಿಸ್ಬೇಕು. ಅದೆಲ್ಲ ಮಾಡಿದ್ದೀವಿ ಅಲ್ಲಿ. 15 ದಿನ ಒಂದು 10 ಐಟಮ್ ಹೇಳ್ಕೊಡೋದು, ದಿನಕ್ಕೊಂದೊಂದು. ಆ 10 ದಿನ ಹೇಳ್ಕೊಟ್ಟು 5 ದಿನ ಪ್ರದರ್ಶನಕ್ಕೆ ತಯಾರಿ, ಕೊನೆ ದಿನ ಪ್ರೆಸೆಂಟೇಷನ್. ದೊಡ್ಡ ದೊಡ್ಡ ಸಭಾಂಗಣದಲ್ಲಿ, ಮಲ್ಲಿಕಾರ್ಜುನ್ ಮನ್ಸೂರ್ ಭವನದಲ್ಲಿ, ಸೃಜನದಲ್ಲಿ, ಅಲ್ಲೆಲ್ಲ ಕಾರ್ಯಕ್ರಮಗಳು, ಪ್ರದರ್ಶನ 2 hours 2 ಗಂಟೆ ಪ್ರದರ್ಶನ. ಇದು ತಾನಾಗೇ ನನಗೆ ಸಂಘಟನೆ ಅಂದರೆ ಏನು ಅಂತ ಕಲಿಸಿತು. ತಾವು ಹೇಳಿದ್ರಿ ಧಾರವಾಡಕ್ಕೆ 25 ವರ್ಷಗಳ ಟ್ರಾವೆಲ್ ಮಾಡಿದ್ದೀನಿ ಬಿಡುವಿದ್ದಾಗಲೆಲ್ಲ ಅಂತ. ಬಹುಶಃ ಅದು ಟ್ರಾವೆಲ್ ಅಲ್ಲ, ನನ್ನ ಪ್ರಕಾರ ಪ್ರೀತಿ ಅಂತ ಅನಿಸುತ್ತೆ. ಯಾಕಂದರೆ ಪ್ರೀತಿ ಇದ್ದಾಗ ಮಾತ್ರ ಇವೆಲ್ಲವನ್ನು, ತನ್ನ ಕೆಲಸದ ಬಗ್ಗೆ ಪ್ರೀತಿ ಇದ್ದರೆ ಇದು ಅದನ್ನು ಪ್ರಯಾಣ ಬೆಳೆಸುತ್ತೆ. ಅದ್ರ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಅದು ಕಷ್ಟ ಅನಿಸ್ಬಿಡ್ತದೆ. ಆಗ ಧಾರವಾಡಕ್ಕೆ ರೈಲು ಇರಲಿಲ್ಲ, ಬಸ್ಸಲ್ಲಿ ಹೋಗ್ತಿದ್ದೆ. 11 ಗಂಟೆ 11 hours ಜರ್ನಿ ಅದು. ಆದರೂ ನನಗೆ ಸಂತೋಷ. ನೀವು ಹೇಳಿದಾಗೆ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅಂತ ನನ್ನ ಮನಸ್ಸಿಗೆ ಸ್ಥಿರವಾಗಿತ್ತು. ಇದು ಕಲಾ ಪ್ರಸಾರ, ಕಲೆಯನ್ನು ಪ್ರಚಾರ ಮಾಡುವಂಥ ಕೆಲಸ, ಅದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾನೆ ದೇವರು. ಅಲ್ಲಿಯ ಜನರು, ಅಲ್ಲಿಯ ಪೋಷಕರು ನನ್ನ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಪ್ರಥಮ ಶಿಬಿರ ಎಷ್ಟು ಸಕ್ಸಸ್ಫುಲ್ ಆಯಿತು ಅಂತಂದರೆ ಅದು ನನಗೆ ಜೀವನದಲ್ಲಿ ಒಂದು ಒಳ್ಳೆಯ ನೆನಪು, ಸವಿ ನೆನಪು. ಅದು ನನ್ನನ್ನು ಬಸ್ಸಿಗೆ ಹತ್ತಿಸ್ಲಿಕ್ಕೆ ಅಂತ ಪೇರೆಂಟ್ಸ್ ಎಲ್ಲ ಸೇರಿ ಒಂದು 50 ಜನ ಬಂದಿದ್ದಾರೆ, ಸರ್ ಹೋಗ್ತಾ ಇದ್ದಾರೆ ಅಂತ. ಅದು ಆ ಆತ್ಮೀಯತೆ, ನೀವು ಪ್ರೀತಿ ಹೇಳಿದ್ರಲ್ಲ, ಆ ಗುರು ಶಿಷ್ಯರ ಸಂಬಂಧ ನಿಜವಾಗ್ಲೂ ತಂದೆ ಮಕ್ಕಳ ಸಂಬಂಧ ಇದ್ದ ಹಾಗೆ ಅದು. ಅದನ್ನು ನಾನು ಅನುಭವಿಸಿದ್ದೀನಿ. ಆ ಸಾರ್ಥಕತೆ ಇದೆ. ಖಂಡಿತ ಸರ್. ಅದನ್ನೇ ನಾನು ಆರಂಭದಲ್ಲಿ ಹೇಳಿದೆ, ನೀವು ಅದೃಷ್ಟವಂತರು. ಅಂತಹ ಗುರುಗಳು ಸಿಕ್ಕಿದ್ರು, ತಾಯಿ ಸಿಕ್ಕಿದ್ರು, ಈಗಲೂ ಇದ್ದಾರೆ. ಹುಡುಕೊಳ್ಬೇಕಾಗತ್ತೆ ಅಥವಾ ನಾವು ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಇವತ್ತಿನ ಸ್ಥಿತಿಗೆ ತಕ್ಕ ನಾವು ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಬಹುಶಃ
ಇಂಥ ಕಾರ್ಯಕ್ರಮಗಳು ಇಂಥ ಪರಿಸ್ಥಿತಿಗೆ ಅದು ಮೋಟಿವೇಶನ್ ಆಗುತ್ತೆ ಅಂತ ಆಗ್ಬಹುದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸಂತೋಷ ನಿಜವಾಗ್ಲೂ. ಸರಿ, ತಾವು ಸಂಸ್ಥೆಗಳ ಬಗ್ಗೆ ಮಾತನಾಡ್ತಿರುವಾಗ ನಾನು ಹೇಳ್ತಾ ಇದ್ದೆ, ಹಲವು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರಿ. ಆದರೆ ಅದರಲ್ಲಿ ನೂಪೂರು ಸಾಂಸ್ಕೃತಿಕ ಟ್ರಸ್ಟ್ ಅದು ಬಹುಶಃ ನಿಮ್ಮ ಕನಸು ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ನಾನು ಈ ಸಾಂಸ್ಕೃತಿಕವಾಗಿ ನನ್ನನ್ನು ಸದಾಕಾಲ ತೊಡಗಿಸ್ಕೊಂಡೇ ಇರ್ತಿದ್ದೆ. ಯಾವತ್ತೂ ನಾನು ಸೋಮಾರಿಯಾಗಿ ಸುಮ್ಮನೆ ಕೂತದ್ದು ಅಂತ ಇಲ್ಲವೇ ಇಲ್ಲ. ಅದು ನನ್ನ ಜಾಯಮಾನಕ್ಕೆ ಒಗ್ಗಿರೋದಲ್ವೇ ಇಲ್ಲ. ಡ್ಯಾನ್ಸ್ ಕ್ಲಾಸ್ ಮಾಡ್ತೀನಿ, ಅಷ್ಟೇ ಅಲ್ಲದೆ ಇಂತಹ ಸಂಘಟನೆಗಳು ಗಾನ ಭಾರತಿಯಲ್ಲಿ ಇದ್ದೆ ಸದಸ್ಯನಾಗಿ. ಅಲ್ಲೂ ನಾನು ಸಹ ಕಾರ್ಯದರ್ಶಿಯಾಗಿದ್ದೆ. ತ್ಯಾಗರಾಜ ಸಂಗೀತ ಸಭಾದಲ್ಲಿ ಇದ್ದೆ. ಹೆಚ್ಚು ಕಾಲ JSS ಸಂಗೀತ ಸಭಾದ ಆರಂಭದಿಂದಲೂ ನಾನು ಅದರ ಜೊತೆಗಿದ್ದೇನೆ. ಟ್ರಸ್ಟಿ ಆಗಿದ್ದೆ, ಕಾರ್ಯದರ್ಶಿ ಆಗಿದ್ದೆ. ನೂರಾರು ಕಾರ್ಯಕ್ರಮಗಳ ವ್ಯವಸ್ಥೆ, ನಿರೂಪಣೆ, ಕಾರ್ಯಕ್ರಮ, ಕಲಾವಿದರನ್ನು ಸ್ವಾಗತಿಸೋದು, ವಂದನಾರ್ಪಣೆ ಮಾಡೋದು, ಇವೆಲ್ಲ ನನಗೆ ಕಲಿಸಿರೋದೇ ನಮ್ಮ ಈ ಸಂಸ್ಥೆಗಳು. ನಾನು ಇವತ್ತೇನಾದರೂ ಒಂದು ರೀತಿ ಒಬ್ಬ ವ್ಯಕ್ತಿ ಅಂತ ಅನ್ಸ್ಕೊಳ್ಬೇಕಾದ್ರೆ, ಒಬ್ಬ ಮನುಷ್ಯ ಆಗಬೇಕಾದ್ರೆ ಇವೆಲ್ಲವೂ ಕಾರಣ. ಇದೆಲ್ಲವೂ ನನಗೆ ಕೊಟ್ಟಿರೋದು, ನಾನು ಕೊಟ್ಟದ್ದಲ್ಲ. ನಾವು ಯಾವಾಗಲೂ ಸಂಘ ಸಂಸ್ಥೆಯಿಂದ ನಾವು ಬೆಳೆಯೋದೇನೋ, ನಮ್ಮಿಂದ ಸಂಘ ಸಂಸ್ಥೆ ಬೆಳೆಯೋದು ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ಸಂಘ ಸಂಸ್ಥೆಗಳಿರೋದ್ರಿಂದ ರಾಮಮೂರ್ತಿ ರಾವ್ ಅಂತ ಹೇಳ್ತಾರೆ. ರಾಮಮೂರ್ತಿ ರಾವ್ ಅಂತ ಹೇಳೋದು ಗೊತ್ತಿರುತ್ತೆ. ಅದರಿಂದ ನಾವು ಬೆಳೆಯೋದು ಅಂತ ನಾವು ತಿಳ್ಕೊಳ್ಳೋ. ನಾನು ಅಷ್ಟು ಮಾಡಿದೆ, ನನ್ನ ಸಂಸ್ಥೆ, ನನ್ನ ಆ ಸಂಸ್ಥೆಗೆ ಇಷ್ಟು ಯಾವತ್ತೂ ನಾನು ಆ ಥರ ಭಾವಿಸ್ಕೊಂಡಿಲ್ಲ. ನನಗೆ ಅದು ಕೊಟ್ಟಿರುವಂಥ ಒಂದು ಜೀವನ ಪಾಠ ಎಲ್ಲ ಸಂಸ್ಥೆಗಳು ಕೊಟ್ಟಿದೆ. ಎಲ್ಲ ಸಂಸ್ಥೆಗಳಿಗೂ ಖುಷಿ ಕೊಟ್ಟಿದೆ. ಇವತ್ತು ಜೀವನದಲ್ಲಿ ನಮ್ಗೆ ಏನಾದ್ರು ಒಂಚೂರು ಸಾರ್ಥಕತೆ ಅಂದರೆ ಈ ಸಂಸ್ಥೆಗಳಲ್ಲಿ ನಾನು ಸೇವೆ ಮಾಡಿರೋದ್ರಿಂದ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಯಂಗ್ಸ್ಟರ್ಸು ಇವತ್ತೇನಾಗ್ತಾ ಇದೆ ಅಂತಂದರೆ ಸರ್ವೀಸು ಸೇವಾ ಮನೋಭಾವ ಕಮ್ಮಿ ಆಗ್ತಾ ಇದೆ. ಹೌದು, ನಾನು ಯಾಕೆ ಮಾಡಬೇಕಿದಲ್ಲಿ? ಆ ಮಾಡೋದ್ರಿಂದ ಏನು ಸಿಗುತ್ತೆ ಹೇಳೋದು ಅವ್ರಿಗೆ ಅರ್ಥ ಆಗಿಬಿಟ್ರೆ ಅವ್ರು ಮಾಡ್ತಾರೆ. ಅರ್ಥ ಆಗಿಬಿಟ್ರೆ ಮಾಡ್ತಾರೆ. ಅಲ್ಲ, ಸಂತೋಷ ಯಾವುದು, ಖುಷಿ ಯಾವುದು ಅಂತ ಫಸ್ಟ್ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಬಹುಶಃ ಸಿಗುತ್ತೆ. ನಾನು ಹಲವಾರು ವರ್ಷಗಳ ಕಾಲ ಪಾಠ ಹೇಳ್ತಾ ಇದ್ರು, ನನ್ನದೇ ಆದಂಥ ಸಂಸ್ಥೆನೇ ಮಾಡ್ಕೊಂಡಿರಲಿಲ್ಲ. ನೂಪುರ ಸಂಸ್ಥೆ ಇತ್ತೀಚೆಗೆದ್ದದು. ನಾನು ಮಾಡ್ಕೊಂಡೇ ಇರಲಿಲ್ಲ. ಎಲ್ಲ ಸಂಸ್ಥೆಗಳು ನಂದೇ ಹೇಳುವ ಭಾವನೆ ಇತ್ತು. ಎಲ್ಲ ಸಂಸ್ಥೆಗಳಲ್ಲಿ ನಾನು ಆ ಸಂಸ್ಥೆಯವನಾಗಿ ಕೆಲಸ ಮಾಡ್ತಿದ್ದೆ. ಇದು ನಾನು ಬುಟಾಟಿಗೆ ಹೇಳ್ತಾ ಇಲ್ಲ. ನೃತ್ಯ ಕಲಾ ಪರಿಷತ್ತು ಇದೆಯಲ್ಲ, ಅದು ಎಲ್ಲರ ಸಂಸ್ಥೆ. ಅದು ಎಲ್ಲ ಕಲಾವಿದರನ್ನು ಸೇರಿಸಿ ಸಭೆ ಮಾಡ್ತಾ ಇದ್ದೆ. ಎಂಥ ಖುಷಿ ಅದು. ಸಾಮಾನ್ಯವಾಗಿ ಕಲಾವಿದರು ಸೇರಲ್ಲ, ಒಗ್ಗೂಡಲ್ಲ, ಒಗ್ಗಟ್ಟಾಗಿರಲ್ಲ ಅಂತ ಹೇಳೋದು ಒಂದು ಮಾತು, ಅಪವಾದ. ಆದ್ರೆ ಎಲ್ಲರೂ ಸೇರ್ತಿದ್ರು, ತಿಂಗಳಿಗೊಮ್ಮೆ ಸಭೆ ಮಾಡ್ತಾ ಇದ್ದು, ಬೇರೆ ಬೇರೆಯವ್ರದ್ದು ಕಾರ್ಯಕ್ರಮ ಮಾಡ್ತಾ ಇದ್ದು. ಈ ತರ ಬೇರೆ ಬೇರೆ ಸಂಸ್ಥೆಗಳಲ್ಲೇ ನನ್ನನ್ನು ತೊಡಗಿಸ್ಕೊಂಡು ಅದೇ ನನ್ನ ಸಂಸ್ಥೆ ಅಂತ ನಾನು ಭಾವಿಸ್ತಾ ಇದ್ದೆ. ಆದರೂ ಕೊನೆಯಲ್ಲಿ ಎಲ್ಲರೂ ಐರಿ ನೀವು ಇಷ್ಟೆಲ್ಲ ಮಾಡ್ತೀರಿ, ನಿಮ್ಮದೇ ಆದಂಥ ಒಂದು ಗುರುತಿಸ್ಕೊಳ್ಳುವ ಸಂಸ್ಥೆ ಇಲ್ಲ. ನಾನು ನನ್ನ ಸಂಸ್ಥೆಯಿಂದ ಕಾರ್ಯಕ್ರಮಗಳು ಮಾಡ್ತಾ ಇರಲಿಲ್ಲ. ನೃತ್ಯ ಕಲಾ ಪರಿಷತ್ತಿಂದ ಮಾಡ್ತಾ ಇದ್ದೆ. ಅವಾಗ ಯಾರನ್ನಾರು ಕರೆಸಿ ಪ್ರೋಗ್ರಾಮ್ ಮಾಡಬೇಕು ಅಂದರೆ ನಂದಲ್ಲ, ನೃತ್ಯ ಕಲಾ ಪರಿಷತ್ ನನ್ನ ಸೆಕ್ರೆಟರಿ ಕರೆಸಿ ಮಾಡ್ತಾ ಇದ್ದೆ. ನಾನಲ್ಲಿ ಕಾರ್ಯದರ್ಶಿ ಅಷ್ಟೇ, ಅದೊಂದು ರಿಜಿಸ್ಟರ್ಡ್ ಬಾಡಿ. ಆದರೆ ನಂದಂತೂ ಇರಲಿಲ್ಲ. ಇತ್ತೀಚೆಗೆ ಕೊನೆಗೆ ಎಲ್ಲರೂ ನಿಮ್ಮದು ಅಂತ ಒಂದು ಸಂಸ್ಥೆ ಇರಬೇಕು ಅಂತ ಹೇಳಿದ ಮೇಲೆ ನೂಪುರ ಕಲಾವಿದರು ಅಂತ ಒಂದು ಮಾಡಿದೆ. ನೋಡಿ, ಅಲ್ಲೂ ಕಲಾವಿದರು ಅಂತ ಏನು ಯಾರು ಬೇಕಾದ್ರೂ ಅದರಲ್ಲಿ ಇರ್ಬೋದು. ನೂಪುರ ಕಲಾವಿದರು ಅಂತ ಒಂದು ಟ್ರಸ್ಟ್ ಎಲ್ಲರನ್ನು ಸೇರಿಸ್ಕೊಂಡು ಟ್ರಸ್ಟ್ ಅಂತ ಮಾಡಿ ಅದರ ಮೂಲಕ ಬೇರೆ ಬೇರೆಯವ್ರನ್ನ ಕರೆದು ಕಾರ್ಯಕ್ರಮಗಳು ನನ್ನ ಮಕ್ಕಳಿಗೂ ಅಂದರೆ ನನ್ನ ವಿದ್ಯಾರ್ಥಿಗಳಿಗೂ ಒಂದು ವೇದಿಕೆ ಆಗಲಿ ಅಂತ ಅದನ್ನು ಮಾಡ್ಕೊಂಡು ಒಂದು 20 ವರ್ಷದಿಂದ ಬಹುಶಃ 2001ರಿಂದ ಅದನ್ನು ನಡೆಸ್ಕೊಂಡು ಬರ್ತಾ ಇದೆ. ಎಸ್ ಸರ್. ಬಟ್ ಅದು ಯಾವುದೇ ಸಂಸ್ಥೆ ಆಗಲಿ, ನಿಮ್ಮದೇ ಆಗಲಿ, ಬೇರೆಯವ್ರದ್ದೇ ಆಗಲಿ, ಬಟ್ ನಿಮ್ಮ ಈ ನಿಸ್ವಾರ್ಥ ಮತ್ತು ನಿಷ್ಕಲ್ಮಸ ಮನಸ್ಸಿದೆಯಲ್ಲ, ಅದು ಎಲ್ಲರನ್ನ ಸೆಳೆಯುತ್ತೆ. ಸೊ ಹಾಗಾಗಿ ಬಹುಶಃ ನೀವು ಇವತ್ತುವರೆಗೂ ಒಂದು ಹಂತದ ಏನು ರಾವ್ ಸರ್ ಅಂದ ತಕ್ಷಣ ಭಾಳ ಆರ್ಟೆಡ್ ಮನುಷ್ಯ ಅನ್ನೋ ಒಂದು ಭಾವನೆ ಇವತ್ತಿಗೂ ಇರೋದು ಬಹುಶಃ ಆ ನಿಸ್ವಾರ್ಥ ಮತ್ತು ನಿಷ್ಕಲ್ಮಸ ಮನಸ್ಸು ಅಂತ ನನಗೆ ಅನಿಸುತ್ತೆ ಸರ್. ಈ ಕಲೆ ಮತ್ತು ಕಲಾಕ್ಷೇತ್ರ, ಕಲಾರಂಗ ನಂಗೆ ಸಾಕಷ್ಟು ಕೊಟ್ಟಿದೆ. ಸಾಕಷ್ಟು ಅಂದರೆ ನಾನು ಮೆಟೀರಿಯಲಿಸ್ಟಿಕ್ ಆಗಿ ಹೇಳ್ತಾ ಇಲ್ಲ. ಹಣ ಕೊಟ್ಟಿದೆ, ಅದು ಕೊಟ್ಟಿದೆ. ನನಗೆ ಹಣ ಕೊಡಲಿಕ್ಕೆ ಕಾಲೇಜ್ ಇತ್ತು. ಕಾಲೇಜಲ್ಲಿ ನನಗೆ ವೇತನ ಬರ್ತಿತ್ತು. ಅದು ಸ್ವಾಮೀಜಿಯವರ ಕೃಪಾ ಕಟಾಕ್ಷ. JSS ಅಲ್ಲಿ ನಾನು ಕಲಾವಿದನಾಗೇ ನಾನಿಲ್ಲಿ ನನಗೆ ಗುರುತಿಸ್ಕೊಂಡಿದ್ದೀನಿ. ನನಗೆ ಎಲ್ಲ ರೀತಿಯಿಂದಲೂ JSS ಸಂಸ್ಥೆ ಪ್ರೋತ್ಸಾಹ ಕೊಟ್ಟಿದೆ. ನನ್ನನ್ನೊಬ್ಬ ಕಲಾವಿದ ಅಂತ ಗುರುತಿಸಿದೆ. ಅದನ್ನು ಕೂಡ ನಾನು ಎಲ್ಲ ಸಂದರ್ಭಗಳಲ್ಲಿ ಹೇಳ್ತೀನಿ. ನಾನು ಮುಂದೆ ಬರಬೇಕಾದ್ರೆ, ಪ್ರಗತಿ ಆಗಬೇಕಾದ್ರೆ ಈ ಸಂಸ್ಥೆ ಕೊಡುಗೆ ತುಂಬ ಇದೆ. ನನ್ನ ಈ ಚಟುವಟಿಕೆಗಳನ್ನು ನೋಡಿ ತಾನಾಗಿ ನಾನು 2 ಅವಧಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಸದಸ್ಯನೂ ಆದೆ. ಯಾವುದೇ ವಶೀಲಿ ಮತ್ತೊಂದು ಇನ್ನೊಂದು ಏನೂ ಇಲ್ಲ. ನನ್ನ ಒಂದು ನಿಜವಾಗ್ಲೂ ಅದು ನನಗೆ ಹೆಮ್ಮೆ ವಿಷಯ. ಇಲ್ಲಿ 1992ರಲ್ಲೊಮ್ಮೆ 96ರಲ್ಲೊಮ್ಮೆ 2 ಅವಧಿಗೆ ನಾನು ಸಂಗೀತ ನೃತ್ಯ ಅಕಾಡೆಮಿಯಾಗ ಸದಸ್ಯನಾಗಿ ನೇಮಕ ಆದೆ. ಅಲ್ಲೂ ಅಷ್ಟೇ ಸದಸ್ಯನಾಗಿ ನೇಮಕ ಆದಾಗಲೂ ನಂಗೆ ಅದೊಂದು ಒಳ್ಳೆಯ ವೇದಿಕೆ ಸಿಕ್ಕಿದಾಗಾಯಿತು. ಸಾಕಷ್ಟು
ಕಾರ್ಯಕ್ರಮಗಳನ್ನು ಸಂಚಾಲಕನಾಗಿ ಮಾಡಿದ್ದೇನೆ. ಸರ್ಕಾರದ ಅನುದಾನ ಇರುತ್ತೆ, ಅದು ಅನುದಾನಿತ ಸಂಸ್ಥೆ, ಅದು ಸರ್ಕಾರದ ಒಂದು ಅಂಗಸಂಸ್ಥೆ ಅಲ್ವಾ, ಹಣ ಅಲ್ಲಿರುತ್ತೆ, ಒಬ್ರು ರಿಜಿಸ್ಟ್ರಾರ್ ಅಂತ ಇರ್ತಾರೆ, ಫೈನಾನ್ಸ್ ಆಫೀಸರ್. ಆದರೆ ನಾವು ಕಲಾವಿದರು ಯೋಜನೆಗಳನ್ನು ರೂಪಿಸುವ ಅವಕಾಶ ನಮಗಿತ್ತು. ಒಳ್ಳೆ ಒಳ್ಳೆ ಅಕಾಡೆಮಿಕ್ ಪ್ರೋಗ್ರಾಮ್ಸ್, ಯಾವ ಹಿಂದೂಸ್ತಾನಿ ಸಂಗೀತ ಪ್ರಧಾನವಾಗಿರುವಂಥ ಧಾರವಾಡದಲ್ಲಿ ಸಿತಾರ್ ಉತ್ಸವ ಅಂತ, ಉಡುಪಿಯಲ್ಲಿ ಕೃಷ್ಣನ ಕ್ಷೇತ್ರದಲ್ಲಿ ಕೃಷ್ಣ ಕೊಳಲು ಉತ್ಸವ ಅಂತ, ಮೈಸೂರು ವೀಣೆ ಬೆಡಗಿದು ಮೈಸೂರು ಅಂತ ಹೇಳ್ತೀವಲ್ಲ, ವೀಣಾ ಉತ್ಸವ. ಇಂಥ ವಿವಿಧ ರೀತಿಯ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಡೆಸಲಿಕ್ಕೆ ನನಗೆ ಅದು ಅವಕಾಶ ಆಯಿತು. ಯಾರು ಆಗ ಸದಸ್ಯರು, ಇತರ ಸದಸ್ಯರು ನನ್ನ ಜೊತೆಯವರು ಹೇಳ್ತಾ ಇದ್ರು, ರಾಮಮೂರ್ತಿರಾವ್ ಯಾವುದೇ ಪ್ರಾಜೆಕ್ಟ್ ತಗೊಂಡ್ರೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾರೆ. ಸೊ ಇದೆಲ್ಲ ಒಂದು ಖುಷಿ ಕೊಡುವಂಥ ವಿಷಯ, ನಿಮ್ಮ ಹತ್ರ ಹಂಚಿಕೊಂಡೆ ಅಷ್ಟೇ. ಖಂಡಿತ ತಾವು ಮಾಡಿದಂಥ ಕೆಲಸವನ್ನು ಈ ರೀತಿ ಹೆಮ್ಮೆಯಿಂದ ಹಂಚ್ಕೊಳ್ಳೋದೇ ಒಂದು ಬಹುಶಃ ಸಕ್ಸಸ್ ಅಂತ ಅನ್ಸುತ್ತೆ. ಸಂತೋಷ ಅಲ್ವಾ, ಆತ್ಮತೃಪ್ತಿ ಇದೆಯಲ್ಲ, ಅದೇ ಸಕ್ಸಸ್ ಅಂತ ನನಗೆ ಅನಿಸುತ್ತೆ ಸರ್. ತಮ್ಮನ್ನು ನೋಡುವಾಗ, ಮಾತನಾಡುವಾಗ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಇವತ್ತು ನಿಮ್ಮ ಜೊತೆ ನಾನು ಕೂತ್ಕೊಂಡು ಮಾತನಾಡ್ತಾ ಇರೋದು. ಯಾಕಂದರೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ತಾರೆ, ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಆ ಕಲೆಯಲ್ಲಿ ಇರ್ತಾರೆ. ತಾವು ನೃತ್ಯ ಕಲೆಯಲ್ಲಿ ಯಶಸ್ವಿಯಾಗಿದ್ದೀರಿ, ಸಂಘಟಕರಾಗಿ ಯಶಸ್ವಿಯಾಗಿದ್ದೀರಿ, ಇತರೆ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ನೀವು ಸಕ್ಸಸ್ಸನ್ನು ಕಂಡಿದ್ದೀರಿ. ಅದಲ್ಲದೆ ಒಬ್ಬ ಅಂಕಣಕಾರರಾಗಿ, ಬರಹಗಾರರಾಗಿ, ಲೇಖಕರಾಗಿ ತಾವು ಸಾಕಷ್ಟು ಬರಹಗಳನ್ನು ಬರೆದಿದ್ದೀರಿ. ವಿಶೇಷವಾಗಿ ನಾಟ್ಯ ಸರಸ್ವತಿ, ಜಟ್ಟಿ ತಾಯಮ್ಮ, ಕಲಾಸಿಂಚನ, ಮಾಸದ ಮಾತು, ನೃಪದರ್ಪಣ, ಹೀಗೆ ಹಲವು ಲೇಖನಗಳನ್ನು ತಾವು ಬರೆದಿದ್ದೀರಿ ಸರ್. ಹಾಗೂ ಇದಕ್ಕೆ ಸಾಕಷ್ಟು ಮನ್ನಣೆ ಕೂಡ ಸಿಕ್ಕಿದೆ. ಇದು ಹೇಗೆ ಸಾಧ್ಯ ಆಯಿತು? ನನಗೆ ಈ ಬರವಣಿಗೆ ಒಂದು ಹುಚ್ಚು. ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ಬಹುಶಃ ನನ್ನ ಪ್ರಥಮ ಬರವಣಿಗೆ ಕಾಲೇಜು ಮ್ಯಾಗಝಿನ್ಗೆಲ್ಲ ಬರಿತಾ ಇದ್ದೆ. ಫಸ್ಟ್ BCom ಇದ್ದಾಗೆಲ್ಲ ಬರೆದಿದ್ದೆ. ಆಮೇಲೆ ದ್ವಿತೀಯ BCom ಇದ್ದಾಗ ಪತ್ರಿಕೆಗಳಿಗೆ ವಾಚಕರವಣಿಗೆ ಬರೀಲಿಕ್ಕೆ ಅಭ್ಯಾಸ ಮಾಡಿಕೊಂಡೆ. ಒಳ್ಳೆಯದನ್ನು ನೋಡಿದ ತಕ್ಷಣ ಒಳ್ಳೆಯದನ್ನು ಬರೀಬೇಕು, ಬೇರೆ ಏನಾದರೂ ಕುಂದುಕೊರತೆಗಳಿದ್ದಾಗ ಅದನ್ನು ಬರೀಬೇಕು. ಸುಮಾರು ಬರಿತಾ ಇದ್ದೆ ನಾನು. ವಾಚಕರವಾಣಿಯಿಂದ ನಾನು ಬರೀಲಿಕ್ಕೆ ಶುರು ಮಾಡಿ 1982ನೇ ಇಸ್ವಿಯಲ್ಲಿ, ಆಗ ನಾನು ಮೈಸೂರಲ್ಲಿ ರಾಮಾನುಜ ರೋಡ್ ಕಾಲೇಜಲ್ಲಿ ಪ್ರಾಧ್ಯಾಪಕ ಆಗಿದ್ದೆ. ನೃತ್ಯ ವಿಮರ್ಶೆ ಬರೀಲಿಕ್ಕೆ ಶುರು ಮಾಡಿದೆ ನಾನು 1982ನೇ ಇಸ್ವಿಯಲ್ಲಿ. ಎಷ್ಟು ವರ್ಷದ ಹಿಂದೆ ಅಂತ ನೋಡಿ. ಸುಮಾರು ವರ್ಷಗಳ ಕಾಲ ಸ್ಥಳೀಯ ಪತ್ರಿಕೆ ಮೈಸೂರು ಮಿತ್ರ, ಬಹುಶಃ ಸುಮಾರು ಒಂದು 10-15 ಪತ್ರಿಕೆಗಳಿಗೆ ಮನಸಾದಾಗೆಲ್ಲ ಬರಿತಾ ಇದ್ದೆ. ಸಂಯುಕ್ತ ಕರ್ನಾಟಕ, ಉದಯವಾಣಿ, ಅದರಲ್ಲೂ ಪ್ರಜಾವಾಣಿಯಲ್ಲಿ 1000 ಅಂಕಣವನ್ನು ತಾವು. ಅದಾದ ಮೇಲೆ ಇದೆಲ್ಲ ನೋಡಿ ಆದಮೇಲೆ ಪ್ರಜಾವಾಣಿಯ ಸಂಪಾದಕರಿಂದ ಒಂದು ಸಾರಿ ನಂಗೆ ಪತ್ರ ಬಂತು. ರಂಗನಾಥ ರಾವ್ ಅಂತ ಇದ್ರು ಪ್ರಜಾವಾಣಿಯವರು, ಅವರಾಗೆ ಒಂದು ಪತ್ರ ಬರೋದು. ನಾನು ಹೀಗೆಲ್ಲ ಬರಿತಾ ಇದ್ದದ್ದು ಗೊತ್ತಾಗಿ ಯಾರೋ ನನ್ನ ಹೆಸರನ್ನು ಬಹುಶಃ ಹೇಳಿದ್ದಿರ್ಬೋದು. ಮೈಸೂರಿನಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಒಂದು ರೌಂಡ್ ಅಪ್ ಮಾಡಲಿಕ್ಕೆ ನೀವು ಪ್ರತಿ ವಾರ ಒಂದು ವಿಮರ್ಶೆ ಲೇಖನವನ್ನು ಕಳಿಸಲು ಸಾಧ್ಯವೇ ಅಂತ ಒಂದು ಪತ್ರ ಬರುತ್ತೆ. ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ನನಗಿತ್ತು ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ನಾನು ಅಂಕಣ ಬರೀಬೇಕು ಅಂತ. ತಕ್ಷಣ ಒಪ್ಕೊಂಡೆ. 12 ವರ್ಷ ಪ್ರತಿ ವಾರವೂ ಕೂಡ ಮೈಸೂರಲ್ಲಿ ಏನು ಕಾರ್ಯಕ್ರಮ ನಡೆಯುತ್ತೆ ಅದನ್ನು ಹೋಗಿ ನೋಡಿ ಬಂದು ಅದ್ರ ಬಗ್ಗೆ ಲೇಖನ ಬರೀತಾ ಇದ್ದೆ. ಒಂದು ಬಹುಶಃ ಪ್ರತಿಷ್ಠಿತ ಪತ್ರಿಕೆಯಲ್ಲಿ 1000 ಅಂಕಣವನ್ನು. ಆಮೇಲೆ ಶುಕ್ರವಾರ ಒಂದು ಕರ್ನಾಟಕ ದರ್ಶನ ಅಂತ ಒಂದು ಕಾಲಮ್ ಇರ್ತಿತ್ತು ಮಧ್ಯಪುಟದಲ್ಲಿ. ಅದಕ್ಕೂ ಬೇರೆ ಬೇರೆ ಲೇಖನಗಳು. ಕರ್ನಾಟಕ ದರ್ಶನ ಅಂದಾಗ ಏನೂ ಬರೀಬಹುದು, ಬರೀ ಸಂಗೀತ ನೃತ್ಯದ ಬಗ್ಗೆ ಎಲ್ಲ, ಆರ್ಟ್ ಇರ್ಬೋದು, ಮತ್ತೊಂದಿರ್ಬೋದು. ನಾನು ನೋಡಿ ಏನೋ ಇದೇನೋ ಪತ್ರಿಕೆಯಲ್ಲಿ ಬರಬೇಕಾದಂಥ ವಿಷಯ ಅಂತ ನಂಗೆ ಏನು ಅನಿಸುತ್ತೆ ಅಂಥದ್ದನ್ನೆಲ್ಲ ಬರಿತಾ ಇದ್ದೆ. ಹಾಗಾಗಿ ಕೊನೆಗೆ ವಾರದಲ್ಲಿ 2 ಲೇಖನಗಳು ನಂದು ಬರಲಿಕ್ಕೆ ಶುರುವಾಯಿತು. ಹಾಗೆ ಅದು 1000 ಹೇಳಿದ್ನಲ್ಲ, ಒಂದು 1000ಕ್ಕೂ ಮಿಕ್ಕಿ. ಅಲ್ಲ, ನಾನು ಒಂದು ಪತ್ರಿಕೆಯಲ್ಲಿ ಹೇಳಿದೆ ಅಷ್ಟೇ, ಸಾಕಷ್ಟು ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಸ್ಟಾರ್ ಆಫ್ ಮೈಸೂರು ಬೇಕಾದಷ್ಟು ಎಲ್ಲದಕ್ಕೂ ಸ್ವಲ್ಪ ಬರೆದಿದ್ದೀನಿ, ಇಲ್ಲ ಅಂತ ಅಲ್ಲ. ನಾನು ಅದನ್ನೇ ಹೇಳಿದ್ದು, ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ ಅಂದರೆ ಹೌದು. ಏಕೆಂದರೆ ಅದರ ಒಂದು ಶ್ರದ್ಧೆ, ಆ ಪ್ರೀತಿ ಇದ್ದರೆ ಖಂಡಿತ ಎಲ್ಲವೂ ಸಾಧ್ಯ ಅನ್ನೋದು ತಾವು ನಿದರ್ಶನವಾಗಿದ್ದ. ಆಮೇಲೆ ನಮ್ಮ ವಾಣಿಜ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವು ಪಠ್ಯಪುಸ್ತಕಗಳನ್ನು ಬರೆದಿದ್ದೀನಿ. ಬ್ಯಾಂಕಿಂಗ್ ಮೇಲೆ ಬರೆದಿದ್ದೀನಿ, ಆಡಿಟಿಂಗ್ ಮೇಲೆ ಬರೆದಿದ್ದೀನಿ, ಬ್ಯಾಂಕಿಂಗ್ ಕನ್ನಡದಲ್ಲಿ ಬರೆದಿದ್ದೀನಿ, ಆ ಸಬ್ಜೆಕ್ಟ್ ಮೇಲೂ ಬರೆದಿದ್ದೀನಿ. ಅವೆಲ್ಲ ವಿದ್ಯಾರ್ಥಿಗಳಿಗೆ ಅವರ ಪರೀಕ್ಷೆಗೆ ಅನುಕೂಲವಾಗುವಂಥದ್ದು. ನಾನು ಮೇಷ್ಟ್ರಾಗಿದ್ದಾಗ ಅಕಾಡೆಮಿಕ್ ಆಗಿ ಏನಾದ್ರು ಮಾಡಬೇಕಲ್ಲ ಅಂತ ಪಠ್ಯಪುಸ್ತಕ ಬರೆಯುವ ಅಭ್ಯಾಸ ಮಾಡಿಕೊಂಡು ಒಂದು 2-3 ಅದು ಬರೆದಿದ್ದೀನಿ. ನೃತ್ಯ ಕ್ಷೇತ್ರದಲ್ಲೂ ಕೂಡ ಈಗ ಇತ್ತೀಚೆಗೆ ನಂದು ನೃತ್ಯಶಾಸ್ತ್ರ ಮಂಜರಿ ಅಂತ ಒಂದು ಪುಸ್ತಕ ಬರೆದೆ. ಅದು ಒಂದು ರೀತಿಯ ಕರೋನಾ ಕೊಡುಗೆ ಅಲ್ವಾ. ಕರೋನಾ ಸಂದರ್ಭದಲ್ಲಿ ಮನೆಯಿಂದ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಇಲ್ಲ ಅಂತಾದಾಗ ಮನೆಯಲ್ಲಿ ಸ್ಥಿರವಾಗಿ ಕೂತ್ಕೊಂಡು
ಒಂದು ಶಾಸ್ತ್ರಗ್ರಂಥ ಬರೆದದ್ದು. ಎಲ್ಲ ಶಾಸ್ತ್ರಗಳನ್ನು ಸಮೀಕರಿಸಿ ಒಟ್ಟು ಸೇರಿಸಿ ಎಲ್ಲ ಪುಸ್ತಕಗಳನ್ನು ಇಟ್ಕೊಂಡು ರೆಫರ್ ಮಾಡಿ ಮಕ್ಕಳಿಗೆ ನೃತ್ಯಾಭ್ಯಾಸ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಸರಳ ಕನ್ನಡದಲ್ಲಿ ನಾಟ್ಯಶಾಸ್ತ್ರದ ಎಲ್ಲ ಅಂಶಗಳನ್ನು, ಅಭಿನಯ ದರ್ಪಣದ ಎಲ್ಲ ಅಂಶಗಳನ್ನು ಕ್ರೋಢೀಕರಿಸಿ ಒಂದು ಪುಸ್ತಕ ತಂದೆ. ಇವತ್ತು ಹೆಚ್ಚು ಕಮ್ಮಿ ಎಲ್ಲ ನೃತ್ಯದ ವಿದ್ಯಾರ್ಥಿಗಳು ನನ್ನ ಪುಸ್ತಕವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಒಂದು ಆಕರ ಗ್ರಂಥ ಆಗಿದೆ, ಅದು ನನ್ನ ಹೆಮ್ಮೆ. ಅದು ಕೂಡ 2022ರಲ್ಲಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನವೂ ಬಂತು. ಆ ಪುಸ್ತಕ ತುಂಬ ಚೆನ್ನಾಗಿ ವಾಚಕರ ಕೈ ಸೇರಿದೆ. ನೃತ್ಯ ಕ್ಷೇತ್ರದವರಿಗೆ, ಇದು ನೃತ್ಯ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಈ ಸರ್ಕಾರ ನಡೆಸುವ ಜೂನಿಯರ್ ಪರೀಕ್ಷೆ ಇರ್ಬೋದು, ಸೀನಿಯರ್ ಪರೀಕ್ಷೆ ಇರ್ಬೋದು, ಪ್ರೀ ವಿದ್ವತ್ತು ಎಲ್ಲ ಹಂತದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ 35 ಅಧ್ಯಾಯಗಳಲ್ಲಿ ಅದನ್ನು ನಾನು ಸೀಮಿತಗೊಳಿಸಿ ಓದಿದ ಗುರುಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಸರಳವಾಗಿ ತುಂಬ ಫಾಲೋ ಮಾಡ್ಬೋದು. ಚೆನ್ನಾಗಿದೆ. ಅದೇ ನನಗೆ ಬಂದಂತಹ ದೊಡ್ಡ ಕೊಡುಗೆ. ಅಲ್ಲ, ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಸಾಕಷ್ಟು ಜನರಿಗೆ ಒಳ್ಳೆಯದಾಗಿದೆ, ಅದು 100% ಸತ್ಯ. ಆದರೆ ಇದರಲ್ಲಿ ನಾನು ತಗೊಳ್ಳೋ ಪಾಯಿಂಟ್ ಏನಂದರೆ, ಒಂದು ಕೆಟ್ಟಗಳಿಗೆ ಕೆಟ್ಟ ದಿನವನ್ನು ಒಳ್ಳೆಯದಾಗಿ ಮಾರ್ಪಾಡು ಮಾಡ್ಕೊಬಹುದಾ ಸಾಧ್ಯತೆ ಇದೆ. ಯಾವುದು ಕೆಟ್ಟ ದಿನ ಅಲ್ಲ, ಕೆಟ್ಟದಲ್ಲ, ಅದನ್ನು ಕೂಡ ಒಳ್ಳೆಯದಾಗಿ ಮಾರ್ಪಾಡಾಗಿ ಮಾಡ್ಕೊಳ್ಳುವಂಥ ಅಥವಾ ಅವಕಾಶವಾಗಿ ಮಾಡ್ಕೊಳ್ಳುವಂಥ ನಾಲೆಡ್ಜ್ ಅಥವಾ ಜ್ಞಾನ ನಮಗೆ ಇದ್ಬಿಟ್ರೆ ಬಹುಶಃ ಇವೆಲ್ಲವೂ ಸಾಧ್ಯ ಆಗುತ್ತೆ. ಅದು ನಿಜವಾಗ್ಲೂ ನನಗೆ ಹಾಗೆ ಅನಿಸ್ತದೆ. ನಾವು ಸುಮ್ಮನೆ ಕೂತಿದ್ರೆ ಮನೆಯೊಳಗೆ ಏನು ಕೆಲಸ ಆಗ್ತಾ ಇರಲಿಲ್ಲ. ಕೋವಿಡ್ ಅಂದಾಗ ದೊಡ್ಡ ಮಾರಕ ಕಾಯಿಲೆ ಅಂದ್ವಿ, ಆದರೆ ಅದರಲ್ಲೂ ಕೂಡ ಒಂದು ಒಳ್ಳೆಯದನ್ನು ಕಂಡುಕೊಂಡವರು, ಒಳ್ಳೆಯದನ್ನು ಸಾಧಿಸಲಿಕ್ಕೆ ಅವಕಾಶವಾಗಿ ಮಾಡಿಕೊಂಡವರು ತಮ್ಮಂಥವ್ರು ಸರ್. ಖಂಡಿತ ಇವೆಲ್ಲವೂ ಒಂದೊಂದೇ ಸಂದೇಶವಾಗಿ ನಮ್ಮ ಕೇಳುಗರಿಗೆ ಹೋಗ್ತಾ ಇದೆ ಸರ್. ಸರ್, ತಮ್ಮ ಈಗೆಲ್ಲ ಸಾಧನೆಗಳನ್ನು ಗುರುತಿಸಿ ಸಾಕಷ್ಟು ಕಲಾ ಸಾಧನೆ ಇರ್ಬೋದು, ಕಲಾ ಸೇವೆಯನ್ನು ಗುರುತಿಸಿ ಸಾಕಷ್ಟು ಪ್ರಶಸ್ತಿಗಳು, ಪುರಸ್ಕಾರಗಳು ತಮಗೆ ದಕ್ಕಿವೆ ಸರ್. ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ನಾಟ್ಯಾಚಾರ್ಯ ಶ್ರೀನಿವಾಸ ಕುಲಕರ್ಣಿ ಪ್ರಶಸ್ತಿ, ಆದರ್ಶ ಸೇವಾ ಪ್ರಶಸ್ತಿ, ನೃತ್ಯ ಸಿರಿ ಪ್ರಶಸ್ತಿ, ಕಲಾ ವಸಂತ ಪ್ರಶಸ್ತಿ, ಕಲಾಭೂಷಣ ಪ್ರಶಸ್ತಿ, ಯುವ ಪ್ರತಿಭಾ ಪ್ರಶಸ್ತಿ, ಗುರುದೇವ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳು ತಮಗೆ ಸಿಕ್ಕಿದೆ ಸರ್. ಈ ಪ್ರಶಸ್ತಿಗಳನ್ನು ನೋಡುವಾಗ ತಮ್ಮ ಅನುಭವ ಏನು? ಜೊತೆಗೆ ಒಬ್ಬ ಕಲಾವಿದನಿಗೆ ಈ ಥರದ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಎಷ್ಟು ಮುಖ್ಯ ಅಂತ ಅನಿಸುತ್ತೆ ಸರ್? ಈ ಪ್ರಶಸ್ತಿಯ ನನ್ನ ಬಗ್ಗೆ ಹೇಳೋದಾದರೆ, ಈ ಪ್ರಶಸ್ತಿ ಎಲ್ಲ ನೀವೊಂದು ಮಾತು ಹೇಳಿದಿರಿ, ಪ್ರೀತಿ ಅಂತ. ಈ ಖಾಸಗಿ ಸಂಘ ಸಂಸ್ಥೆಗಳು ಕೊಟ್ಟಿರೋದೆಲ್ಲ ನಿಜವಾಗಲೂ ನನ್ನ ಮೇಲಿನ ಒಂದು ದೊಡ್ಡ ಅತಿವಾದ ಪ್ರೀತಿಯಿಂದ. ನಾನು ಎಲ್ಲದರಲ್ಲೂ ತೊಡಗಿಸ್ಕೊಂಡಿರೋದನ್ನು ಅವ್ರು ನೋಡಿರ್ತಾರೆ. ಇವರು ನಮ್ಮವರು, ಇವರ ಕೆಲಸಕ್ಕೆ ನಾವು ಬೆನ್ನು ತಟ್ಟಬೇಕು, ನಮ್ಮ ಕಾರ್ಯಕ್ರಮದ್ದು ಇವರು ನಮ್ಮವರು ಅಂತ ಹೇಳುವ ಭಾವನೆಯಿಂದ ಎಲ್ಲರೂ ಕರೆದು ಇವತ್ತಿಗೂ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ನನ್ನನ್ನು ಕರೀತಾರೆ. ಒಂದು ರಂಗ ಪ್ರವೇಶ ಇರಲಿ ನನ್ನನ್ನು ಕರೀತಾರೆ. ಅದು ಪ್ರೀತಿ. ನಿಜವಾಗ್ಲೂ ನಾನೇನೋ ಸಾಧನೆ ಬಹಳ ಮಾಡಿದ್ದೀನಿ ಅಂತ ನಾನೇನು ಹೇಳ್ಕೊಳ್ತಾ ಇಲ್ಲ. ನನ್ನ ಮೇಲೆ ಅವರಿಟ್ಟಿರುವ ಪ್ರೀತಿ. ಈ ಕಲಾಕ್ಷೇತ್ರದಲ್ಲಿ ಇವರು ರಾಮಮೂರ್ತಿ ಅಂತವ್ರು ಇರಬೇಕು ಹೇಳೋದ್ರ ಒಂದು ಪ್ರೀತಿಯಿಂದ ನನ್ನನ್ನು ಕರೆದು ಪಾಪ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ನಂಗೆ ತುಂಬ ಅದು ಸಂತೋಷ ಆಗಿದೆ. ಸಂಗೀತ ನೃತ್ಯ ಅಕಾಡೆಮಿ 2005-06ರಲ್ಲೇ ನನಗೆ ಗೌರವ ಪ್ರಶಸ್ತಿ ಕೊಡ್ತು. ನಾನು ಆಗಲೇ ಎಲ್ಲ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೆ. ಅದು ಅಕಾಡೆಮಿಯ ಗೌರವ. ಖಾಸಗಿದ್ದು ಹೀಗೆ ಅನಿಸುತ್ತೆ. ಆದರೆ ಪ್ರಶಸ್ತಿಗಳ ಬಗ್ಗೆ ನೀವು ಹೇಳಿದಿರಿ, ಗೌರವದ ಬಗ್ಗೆ ಹೇಳಿದಿರಿ, ಇದರಿಂದ ಹೇಗೆ ಏನು ಎತ್ತ ಅಂತ. ಈ ನೋಡಿ, ಒಂದು ದೀಪ ಸದಾಕಾಲ ಪ್ರಜ್ವಲಿಸ್ತಾ ಇರಬೇಕಾದ್ರೆ, ಬೆಳಕನ್ನು ಕೊಡಬೇಕಾದ್ರೆ ಆಗಾಗ ನಾವು ಅದಕ್ಕೆ ಎಣ್ಣೆ ಹಾಕ್ತಿರ್ಬೇಕಲ್ವ. ಈ ಪ್ರಶಸ್ತಿಗಳು ಹಾಗೆ ಅಂತ ನಾನು ಭಾವಿಸ್ತೇನೆ. ಮಧ್ಯೆ ನಮ್ಗೆ ಯಾರಾದರೂ ಕರೆದು ಪ್ರಶಸ್ತಿಯೋ ಗೌರವನೋ ಕೊಟ್ಟಾಗ, ನಾನೇನೋ ಇನ್ನೂ ಮಾಡಬೇಕು ಅದು ಅಂತ ನಾನು ಅಂದ್ಕೊಳ್ತೀನಿ. ಇದು ನಾವು ಜಂಬ ಪಡುವ ವಿಷಯ ಏನೂ ಅಲ್ವೇ ಅಲ್ಲ. ಇದು ಅವಶ್ಯಕವಾದ ವಿಚಾರ, ಅವಶ್ಯಕವಾದ್ದು. ನಾವು ಗುರುತಿಸಲೇಬೇಕು. ಈ ಪ್ರಶಸ್ತಿಗಳು ಬಹಳ ಮುಖ್ಯ. ಈ ಕಾರಣಕ್ಕಾಗಿ ಬಹಳ ಮುಖ್ಯ. ಅದು ನಮಗೆ ಪ್ರೇರಣೆಯನ್ನು ಕೊಡುತ್ತೆ. ನಾನು ಹೋಗ್ತಿರೋ ದಾರಿ ಚೆನ್ನಾಗಿದೆ, ನನ್ನ ಗುರುತಿಸಿದ್ದಾರೆ ಅವರು, ನಾನು ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು, ನನಗೆಲ್ಲ ಬಂದ್ಬಿಟ್ಟಿದೆ ಅಂತ ಅಂದ್ಕೊಳ್ಬಾರ್ದು. ನನಗೆ ಇನ್ನೂ ನಾನು ಸಾಧಿಸುವಂತ. ಆದರೆ ಪ್ರಶಸ್ತಿಗೋಸ್ಕರ ಯಾವುದೇ ಕೆಲಸಗಳನ್ನ ಮಾಡಬಾರ್ದು. ನಂಗೆ ಪ್ರಶಸ್ತಿ ಬರುತ್ತೆ ಅಂತ ನಾನು ಯಾವ ಕೆಲಸನೂ ಇದುವರೆಗೆ ಮಾಡಿಲ್ಲ. ಇನ್ನು ಬರುವಂಥ ಪ್ರಶಸ್ತಿ ಲಿಸ್ಟ್ಗಳು ಬೇಕಾದಷ್ಟು ಇರ್ಬೋದು. ಆದರೆ ಅದಕ್ಕೋಸ್ಕರ ನಾನು ಯಾವತ್ತೂ ಯಾವ ಕೆಲಸಗಳನ್ನು, ನಾವು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮಾಡಿದ್ರೆ ಅದು ಬರ್ತಾ ಇರ್ತದೆ. ಬಂದಾಗ ಉತ್ತೇಜನ ಆಗ್ತದಲ್ಲ. ಇಲ್ಲದೇ ಇದೆ ಬಂದಾಗ ಒಂದು ಯಾವುದೇ ಆಗಲಿ ಒಂದು ಸಭ್ಯ ಸಮಾಜದ ಹೊಣೆಗಾರಿಕೆ ಅದು.
ಸಭ್ಯ ಸಮಾಜದ ಹೊಣೆಗಾರಿಕೆ. ಒಳ್ಳೆ ಕೆಲಸ ಮಾಡೋರನ್ನು ನಾವು ಕೊನೆಗೆ ಏನು ಮಾಡೋಕ್ಕಾಗದಿದ್ರು ಎಲ್ಲೋ ಹೋದಾಗ ಅವ್ರ ಪರಿಚಯ ಇರಲಿ ಬಿಡಲಿ, ಅವ್ರೇನೋ ಒಳ್ಳೆ ಕೆಲಸ ಮಾಡಿದ್ರು ಅಂದರೆ ಒಂದು ಒಳ್ಳೆ ಮಾತಾಡ್ತೀವಿ ಬೆನ್ನು ತಟ್ಟಿ ಅಲ್ವಾ, ಬೇಷ್ ಒಳ್ಳೆ ಇದು ಮಾಡಿದ್ರೆ ನೀವು ಎಷ್ಟು ನೋಡಿ ಎಂತ ನಿಮ್ದು ಮನೋಭಾವ ಇದೆ ಅಂತ 4 ಒಳ್ಳೆ ಮಾತನ್ನು ಹೇಳಿಬಿಟ್ರೆ ಪ್ರೇರಣೆ ಆಗ್ತದೆ ಅವರಿಗೆ, ಅವ್ರು ಮಾಡೋ ಕೆಲಸಕ್ಕೆ ನಾನು ಮಾಡಿದ್ದು ಸರಿ ಇದೆ ಅಂತ. ಈ ಪ್ರಶಸ್ತಿ ಅದೊಂಥರ ಎನರ್ಜಿ ಕೊಡುತ್ತೆ ಮನುಷ್ಯನಿಗೆ ಇನ್ನಷ್ಟು ಕೆಲಸ ಮಾಡಬೇಕು. ಖಂಡಿತವಾಗ್ಲೂ ಅದು ಬೇಕು, ನಾನು ಬೇಡ ಹೇಳಲ್ಲ, ಪ್ರಶಸ್ತಿಗಳು ಇರಲೇಬೇಕು. ಪ್ರಶಸ್ತಿಯ ಒಂದು ಮೂಲ ಉದ್ದೇಶವೇ ಅದು ಅಂತ ನಾನು ಭಾವಿಸಿದೆ. ಖಂಡಿತ ಸರ್. ಆ ವಿಚಾರದಲ್ಲಿ ಬಹುಶಃ ನಾನು ಹೇಳಿದ್ದು ಅಲ್ಪವಾದರೂ ಸಾಕಷ್ಟು ನಿಮಗೆ ಸಿಕ್ಕಿದೆ. ಅದನ್ನೆಲ್ಲವನ್ನ ಇಲ್ಲಿ ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ, ಆದರೆ ಅದಕ್ಕೂ ಮೀರಿ ನೀವು ಸಾಧಿಸಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ನೀವು ಮಾಡಿದಂಥ ಕೆಲಸಗಳಿಗೆ ಗುರುತಿಸಿ ನಿಮಗೆ ಸನ್ಮಾನ ಮಾಡುವಂಥದ್ದು, ಪ್ರಶಸ್ತಿ ಕೊಡುವಂಥದ್ದು ಒಂದು ಭಾಗ, ಆದರೆ ತಾವೇ ಸ್ವತಃ ಸಾಧಿಸಿದ ಕಲಾವಿದರನ್ನು ಗುರುತಿಸಿ ಆಯ್ಕೆ ಮಾಡುವಂಥ ಒಂದು ಸಮಿತಿಯಲ್ಲಿ ಇದ್ಕೊಂಡು ಅವರಿಗೆ ಪ್ರಶಸ್ತಿ ಕೊಡಿಸುವಂಥ ಕೆಲಸವನ್ನು ಸಹ, ಜವಾಬ್ದಾರಿಯನ್ನು ಸಹ ನಿಭಾಯಿಸಿದಿರಿ ಸರ್ ತಾವು. ಈ ಅನುಭವದ ಬಗ್ಗೆ ನಾವು ನಮ್ಮ ಸಂಸ್ಥೆಯಿಂದಲೂ ಪ್ರತಿ ವರ್ಷವೂ 2 ಅಥವಾ 3 ಮಂದಿ ಕಲಾವಿದರನ್ನು, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಲಾವಿದರನ್ನು ಗುರುತಿಸಿ ನಾವು ಸನ್ಮಾನ ಮಾಡುವಂಥ ಪರಿಪಾಠ ಇಟ್ಕೊಂಡಿದ್ದು. ನಮ್ಮ ನೃತ್ಯ ಕಲಾ ಪರಿಷತ್ತಿಂದ ನೃತ್ಯ ಕಲಾ ಸಿಂಧು ಅಂತ ಒಂದು ಪ್ರಶಸ್ತಿನ ಕೊಡ್ತಾ ಇದ್ದು, ನಾವೇ ಆಯ್ಕೆ ಮಾಡ್ತಾ ಇದ್ದಿದ್ದು. ಹಾಗೆಯೇ ನಾನು ನೂಪುರ ಸಂಸ್ಥೆಯನ್ನು ಮಾಡಿದ ಮೇಲೆ ನೂಪುರಶ್ರೀ ಅಂತ ಹೇಳುವ ಒಂದು ಪ್ರಶಸ್ತಿನೂ ಕೂಡ ಇಟ್ಕೊಂಡು ಪ್ರತಿ ವರ್ಷವೂ ನಮ್ಮ ಮಾತೃಶ್ರೀಯವರ ನೆನಪಿನ ಕಾರ್ಯಕ್ರಮ ಡಿಸೆಂಬರ್ 10 ದೈವಾಧೀನರಾದ ದಿನ ಅವರು ಈ ಕಳೆದ 32 ವರ್ಷಗಳಿಂದ ನಮ್ಮ ಅಮ್ಮನ ಹೆಸರಿನಲ್ಲಿ ಒಂದು ಪ್ರಶಸ್ತಿ ನೂಪುರಶ್ರೀ ಅಂತ ಕೊಡ್ತಾ ಇದೆ. ಅದು ಯಾವಾಗಲೂ ಡಿಸೆಂಬರ್ 10ಕ್ಕೆ ಆ ಕಾರ್ಯಕ್ರಮ ನಡೆಯುತ್ತೆ. ಯಾಕೆ ಬೇರೆ ಈ ಕ್ಷೇತ್ರದಲ್ಲಿ ಎಲೆ ಮರೆಯ ಕಾಯಿಗಳ ಹಾಗೆ ಕೆಲಸ ಮಾಡಿರ್ತಾರೆ. ಗ್ರಾಮೀಣ ಪ್ರದೇಶದಲ್ಲೂ ನೃತ್ಯ ಕಲೆಯನ್ನು ಬೆಳೆಸುವವರು ಇದ್ದಾರೆ, ಯಾವುದೋ ಮೂಲೆಗಳಲ್ಲಿ ಕಾರ್ಯಕ್ಷೇತ್ರ ಮಾಡಿಕೊಂಡು ಕೆಲಸ ಮಾಡೋರಿದ್ದಾರೆ. ಅಂಥವರನ್ನು ಗುರುತಿಸುವಂಥ ಪರಿಪಾಠವನ್ನು 78ನೇ ಇಸ್ವಿಯಿಂದಲೇ ನಾನು ಹಮ್ಮಿಕೊಂಡು ಬಂದಿದ್ದೀನಿ. ವೇದಿಕೆ ಬೇರೆ ಬೇರೆ ಇರ್ಬೋದು, ಅದು ನನ್ನ ಒಂದು ಹುಚ್ಚು. ಅದು ಕೂಡ ಬೇರೆಯವರನ್ನು ಗೌರವಿಸಬೇಕು, ಗುರುತಿಸಬೇಕು ಅಂತ. ಇದೆಲ್ಲ ನೋಡಿ ಏನೋ ಶಾಂತಲಾ ನಾಟ್ಯರಾಣಿ ಶಾಂತಲಾ ಪ್ರಶಸ್ತಿ ಅಂತ ಕರ್ನಾಟಕ ಸರ್ಕಾರ ಕೊಡುತ್ತೆ. ಅದೊಂದು ಪ್ರತಿಷ್ಠಿತ ಪ್ರಶಸ್ತಿ. ಆ ಸಮಿತಿಯಲ್ಲೂ ಒಮ್ಮೆ ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತು, ಬೇರೆ ಬೇರೆ ಅಧಿಕಾರಿಗಳ ಜೊತೆ. ಅದರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಇರ್ತಾರೆ, ಆಮೇಲೆ ಸಂಗೀತ ಅಕಾಡೆಮಿ ಅಧ್ಯಕ್ಷರಿರ್ತಾರೆ, 1-2-3 ಜನ ಎಕ್ಸ್ಪರ್ಟ್ಸ್ ಅಂತ ನಮ್ಮನ್ನು ಕರೀತಾರೆ. ಅಲ್ಲೂ ಆಯ್ಕೆ ಮಾಡುವಾಗ ನಾವು ಸಾಧಾರಣವಾಗಿ ಹೇಗೆ, ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿಯ ಸಲಹಾ ಸಮಿತಿಯಲ್ಲಿ 2017ರಲ್ಲಿ ಕೆಲಸ ಮಾಡಿದ್ದೀನಿ. ಆಗಲೂ ಅಷ್ಟೇ ನಾನು ಯೋಚನೆ ಮಾಡೋದು ಹೇಗೆ ಅಂತಂದರೆ, ಅವರು ನಮ್ಮ ಸ್ನೇಹಿತರು, ಇವರು ನಮ್ಮವರು, ಆ ಭಾವನೆ ನಾವು ಯಾವತ್ತೂ ಇಟ್ಕೊಳ್ಬಾರದು. ಆ ಸಾಧನೆಯ ಮೈಲುಗಲ್ಲುಗಳು ಏನು, ನಾನು ಯಾವಾಗಲೂ ಯೋಚನೆ ಮಾಡೋದು ಒಬ್ಬ ಕಲಾವಿದರಿಗೆ ಸನ್ಮಾನ ಮಾಡೋ, ಅದು ಇಂಥ ರಾಜ್ಯ ಮಟ್ಟದ್ದು ಕೊಡುವಾಗ ಅವರು ಈ ಕ್ಷೇತ್ರಕ್ಕೆ ಏನನ್ನು ಕೊಟ್ಟಿದ್ದಾರೆ. ಈಗ ಬೇರೆ ಬೇರೆ ಏನೋ ಮಾನದಂಡಗಳು ಸರ್ಕಾರ ಮಾಡ್ಕೊಂಡಿದೆ, ಅದಲ್ಲ. ಅವರು ಏನು ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದಾರೆ, ಎಷ್ಟು ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಶಿಷ್ಯರನ್ನು ತಯಾರು ಮಾಡಿದಷ್ಟು ಅವರೇ ಶಿಷ್ಯರು ಪ್ರಶಿಕ್ಷಣ ಶುರು ಮುಂದೆ ಬರ್ತಾರೆ. ಆ ಕ್ಷೇತ್ರ ಬೆಳೆಯುತ್ತೆ. ಎಷ್ಟು ಜನರನ್ನು ಅವರು ತಯಾರು ಮಾಡಿದ್ದಾರೆ, ಎಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಎಷ್ಟು ಸಂಘಟನೆಗಳನ್ನು ಮಾಡಿದ್ದಾರೆ, ಅಕಾಡೆಮಿಕ್ ಆಗಿ ಏನು ವರ್ಕ್ ಮಾಡಿದ್ದಾರೆ, ಅದು ಪುಸ್ತಕ ಬರೆದಿರ್ಬೋದು, ಲೇಖನಗಳು ಬರೆದಿರ್ಬೋದು, ಇತರರನ್ನು ಯಾವ ರೀತಿ ಗುರುತಿಸಿದ್ದಾರೆ. ತಮ್ಮ ಜೊತೆಗೆ ಬೇರೆಯವರನ್ನು ನಮ್ಮದೇ ಸಂಸ್ಥೆಯಿಂದ ಮಾಡ್ಕೊಂಡು ನಮ್ಮದೇ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹೌದು, ಬೇರೆಯವರನ್ನ ಹೇಗೆ ಗುರುತಿಸಿಕೊಂಡಿದ್ದಾರೆ, ಸಂಘಟನೆಯಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ, ಸರ್ಕಾರದ ಜೊತೆ ಹೇಗೆ ಅವರು ಸ್ಪಂದಿಸಿದ್ದಾರೆ, ಎಂತೆಂಥ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ, ಇಂಥ ಎಲ್ಲ ಅಂಶಗಳನ್ನು ಆ ಬಯೋಡೇಟಾ ನೋಡೋಕೆ ನಮಗೆಲ್ಲ ಗೊತ್ತಾಗ್ತದಲ್ಲ. ಅಥವಾ ನಾವೇ ಗುರುತಿಸಿರ್ತೇವೆ, ನಮಗೆ ಗೊತ್ತಿರ್ತದೆ ಇವರು ಎಷ್ಟು ಜನ ವಿದ್ಯಾರ್ಥಿಗಳನ್ನು ಈ ಕ್ಷೇತ್ರದಲ್ಲಿ ತಯಾರು ಮಾಡಿದ್ದಾರೆ, ಅವರ ಶಿಷ್ಯರುಗಳು ಎಷ್ಟು ಮಂದಿ ಪ್ರಸಿದ್ಧರಾಗಿದ್ದಾರೆ ಎಲ್ಲ ಗೊತ್ತಿರ್ತದೆ. ಅದೆಲ್ಲ ಕೊಡುಗೆ, ಅದನ್ನೆಲ್ಲ ಗಮನಿಸಬೇಕು, ಅದನ್ನೆಲ್ಲ ಗಮನಿಸಿ ಆಯ್ಕೆ ಮಾಡಬೇಕು ಹೇಳೋದು ನಂದು ಯಾವಾಗಲೂ ವಾದ. ಅಲ್ಲ, ಬಹುಶಃ ತಾವು ಹೇಳಿದಂಗೆ ಒಂದು ಪ್ರಶಸ್ತಿ ಒಬ್ಬನಿಗೆ ಮೋಟಿವೇಶನ್ನ ಮಾಡುತ್ತೆ, ಉತ್ತೇಜನ ನೀಡುತ್ತೆ. ಯಾವಾಗ ಅಂದರೆ ನಿಮ್ಮ ರೀತಿಯ ಆಯ್ಕೆ ಮಾಡಿದಾಗ. ಸರ್ಕಾರ ಕೆಲವು ಮಾಡುವಂಥ ಆಯ್ಕೆಗಳಲ್ಲ, ಯಾಕೆಂದರೆ ಅಲ್ಲಿ ಡಿಮೋಟಿವೇಶನ್ ಆಗುತ್ತೆ, ನಿಜವಾದ ಕಲಾವಿದನಿಗೆ ಡಿಮೋಟಿವೇಶನ್ ಆಗುತ್ತೆ. ಆದರೆ ತಾವು ನಿಜವಾದ ಕಲಾವಿದನನ್ನು ಹುಡುಕಿ ಅವನ ಒಂದು ಕಾಣಿಕೆ ಪರಿಗಣಿಸಿ ಕೊಟ್ಟಾಗ ಆ ಪ್ರಶಸ್ತಿಗೂ ಒಂದು ಬೆಲೆ ಬರುತ್ತೆ, ಆ ವ್ಯಕ್ತಿಗೂ ನಿಜವಾಗದು ಗುರುತಿಸ್ದಂಗಾಗುತ್ತೆ. ಜೊತೆಗೆ ಉಳಿದವ್ರಿಗೂ ಕೂಡ
ಇದು ನಿಜವಾದ ಪ್ರಶಸ್ತಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಸಾಕಷ್ಟು ಜನರಿಗೆ ಗೊತ್ತಾಗುತ್ತೆ. ಕಾಲ ನಂತರ ಇದು ಆ ಪ್ರಶಸ್ತಿಗೆ ಹೆಚ್ಚು ಹೆಚ್ಚು ಮನ್ನಣೆ ಬರ್ತದೆ. ಆ ಮನ್ನಣೆ ಗೌರವ ಬರುವ ಹಾಗೆ ಮಾಡಬೇಕಾದ್ದು ಸಲಹಾ ಸಮಿತಿಯವರ ಒಂದು ದೊಡ್ಡ ಜವಾಬ್ದಾರಿ. ಅಂತಹ ಸಲಹಾ ತುಂಬಾ ದೊಡ್ಡ ಜವಾಬ್ದಾರಿ ಅದು. ನಾನು 2 ಇದ್ದಾಗಲೂ ನನಗೆ ತೃಪ್ತಿ ಕೊಡೋ ಹಾಗೆ ಕೆಲಸ ಮಾಡಿದ್ದೀನಿ ಅಂತ ಅಂದುಕೊಂಡಿದ್ದೀನಿ. ಖಂಡಿತ ಸರ್, ಅದರಲ್ಲಿ ನಮಗೂ ಕೂಡ ಬಹಳ ತೃಪ್ತಿ ಇದೆ. ಸೊ ತಮ್ಮಂಥವರೇ ಆ ಒಂದು ಸಮಿತಿಗಳಲ್ಲಿ ಇರಬೇಕು ಅನ್ನೋದು ಕೂಡ ನಿರೀಕ್ಷೆ ಸರ್ ನಮ್ಮದು. ಸರ್, ತಮ್ಮ ಜೊತೆ ಮಾತನಾಡ್ತಿದ್ರೆ ಬಹುಶಃ ಈ ಒಂದು ದಿನ ಸಾಲೋದಿಲ್ಲ. ಯಾಕಂದರೆ ತಾವು ಬೆಳೆದು ಬಂದಂಥ 40-45 ವರ್ಷದ ಸೇವೆ ಏನಿದೆಯಲ್ಲ, ಈ ಸೇವೆಯನ್ನು ಮಾತಾಡಲಿಕ್ಕೆ ಈ ಅರ್ಧ ಗಂಟೆ ಖಂಡಿತ ಸಾಧ್ಯ ಆಗಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ಒಂದೊಂದೇ ವಿಚಾರವಾಗಿ ತಮ್ಮ ಜೊತೆ ಮಾತನಾಡ್ತೀನಿ. ಸಂತೋಷ, ಖಂಡಿತ ಮಾಡೋಣ ಕೆಲಸ. ಎಸ್ ಸರ್. ಆದರೆ ಒಬ್ಬ ಕಲಾವಿದರಾಗಿ, ನಿರೂಪಕರಾಗಿ, ಸಂಘಟಕರಾಗಿ, ಸಂದರ್ಶಕರಾಗಿ, ಲೇಖಕರಾಗಿ, ಬರಹಗಾರರಾಗಿ, ಶಿಕ್ಷಕರಾಗಿ, ಗುರುಗಳಾಗಿ ಇಷ್ಟೆಲ್ಲ ಕಾರ್ಯವನ್ನು ತಾವು ನಿರ್ವಹಿಸಿದಿರಿ. ನಿಮ್ಮನ್ನು ನೋಡುವಾಗ ಅಥವಾ ಗಮನಿಸುವಾಗ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೇಗೆ ಸರ್ ಇದು? ನಿಮಗೆ ಹಾಗೆ ಬರುತ್ತೆ, ಆದರೆ ನನಗೆ ಬೇರೆ ಥರ ಬರುತ್ತದೆ. ನಾನು ಮಾಡಿದ್ದು ಇಷ್ಟೇನಾ ಅಂತ. ನನ್ನ ಮನಸ್ಸಲ್ಲಿ ನಾನು ಏನೂ ಮಾಡಿಲ್ಲ, ಇನ್ನೂ ಏನೇನೋ ಮಾಡ್ಬೋದಾಗಿತ್ತು, ಎಷ್ಟು ನಾನು ಕಾಲ ವ್ಯಯ ಮಾಡಿದ್ದೀನೇನೋ ಅಂತ ಹೇಳೋ ಭಾವನೆ ಎಷ್ಟೋ ಸಾರಿ ನನ್ನನ್ನು ಕಾಡುತ್ತೆ. ಅಯ್ಯೋ, ನಮ್ಮ ಯಂಗರ್ ಡೇಸಲ್ಲಿ ಇನ್ನೂ ತುಂಬ ಕೆಲಸ ಮಾಡ್ಬೋದಾಗಿತ್ತು, ನಾನು ಮಾಡಿದ್ದೇನೂ ಸಾಲಿಲ್ವಲ್ಲ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಒಬ್ಬ ಮನುಷ್ಯ ಪ್ರಯತ್ನ ಪಟ್ಟರೆ ಎಲ್ಲ ತನಗೆ ದೊರೆಯುವಂತಹ ಕಾಲವನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಂಡ್ರೆ ಎಂಥ ಕೆಲಸನೂ ಮಾಡೋದು. ನನ್ನದು ಸಾಸಿವೆ ಅಂತ ಕೆಲಸ. ಎಂತೆಂಥ ಸಾಧಕರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ. ಕೆಲವೊಮ್ಮೆ ಕೆಲವು ಸಾಧಕರ ಪುಸ್ತಕಗಳನ್ನು ಓದಿದಾಗ ಅಥವಾ ಡಾಕ್ಯುಮೆಂಟ್ರಿನ ಯಾವುದೋ ನೋಡಿದಾಗ ಇದೇನು ನಾವೇನು ಸುಮ್ಮನೆ ಹುಟ್ಟಿದ್ದೇವೆ, ಸುಮ್ಮನೆ ಬದುಕಿದ್ದೇವೆ ಹೇಳೋ ಭಾವನೆ ನಮ್ಗೆ ಬರ್ತದೆ. ಅದಕ್ಕೆ ದೊಡ್ಡವರದ್ದು ನಮ್ಮ ಮಕ್ಕಳಿಗೆ ನಾನು ಹೇಳೋದು, ದೊಡ್ಡವರದ್ದು ಜೀವನ ಚರಿತ್ರೆಗಳು ಮಾದರಿಯಾಗಿ ತೋರಿಸ್ಬೇಕು, ಅವರ ಬಗ್ಗೆ ಓದಬೇಕು. ಆಗ ನಾವು ಇನ್ನೂ ಏನಾರು ಮಾಡಬೇಕು, ಇನ್ನೂ ಏನಾರು. ಮನುಷ್ಯನಿಗೆ ತೃಪ್ತಿ ಇರಬಾರ್ದಂತೆ. ಅದು ಕಲಾವಿದರಿಗೆ ಯಾವಾಗಲೂ ಒಂದು ಪ್ರೋಗ್ರಾಮ್ನ ಪ್ರೆಸೆಂಟ್ ಮಾಡಿದಾಗ ಜನ ಎಲ್ಲ ಅಪ್ರಿಸಿಯೇಟ್ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರೆ, ಪ್ರೋಗ್ರಾಮ್ ಆದ್ಮೇಲೆ ಬಂದು ಮುತ್ತಿಕೊಳ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ನಾನೇನೋ ಸಾಧನೆ ಮಾಡಿಬಿಟ್ಟೆ ಅಂತ ಅಂದ್ಕೋಬಾರ್ದು. ಆವಾಗ ಕಲೆ ಅವನತಿ ಆಗೋಗುತ್ತೆ, ಅದೋ ಪತನಕ್ಕಿಳಿಯುತ್ತೆ. ಕಲಾವಿದನಿಗೆ ತೃಪ್ತಿಯಿಂದಲೇ ಇರಬಾರ್ದು. ನಾನು ಕೆಲವನ್ನ ಹೇಳಿದೆ, ನಂಗೆ ಸಂತೋಷ ಕೊಟ್ಟಿದೆ ಹೇಳಿದೆ, ಅದು ಸರಿ ಮೊದಲು ಮಾತಾಡುವಾಗ. ಆದರೆ ಕಲಾವಿದನಲ್ಲಿ ಅತೃಪ್ತಿ ಅಂದ್ರೆ ಇನ್ನು ಮಾಡಬೇಕು, ಫ್ರಸ್ಟ್ರೇಷನ್ ಅಲ್ಲ, ಇದು ಅಲ್ಟಿಮೇಟ್ ಅಲ್ಲ ಅಂತ ಹೇಳೋದು. ಇನ್ನೂ ನಾನು ಮಾಡ್ಬೇಕಾದ್ ತುಂಬ ಇದೆ, ದೇವರು ನನಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ, ಇನ್ನೂ ಏನಾರು ಮಾಡೋಣ ಹೇಳುವಂಥ ಭಾವನೆ ನಮ್ಮಲ್ಲಿ ಇರಬೇಕು ಅಂತ ನನಗೆ ಅಂತ ಖಂಡಿತ. ನೋಡಿ, ನಮ್ಮ ದೃಷ್ಟಿಯಲ್ಲಿ ನೀವೆಲ್ಲರೂ ದೊಡ್ಡ ಸಾಧಕರು, ಸಾಧಿಸಿದಿರಿ, ಇಷ್ಟೆಲ್ಲ ಸಮಯ ಇತ್ತ ಅವ್ರಿಗೆ ಅಂತ ನಮಗನ್ಸುತ್ತೆ. ಆದರೆ ನಿಮಗನ್ಸುತ್ತೆ ಇಷ್ಟೇನ ಮಾಡಿರೋದು ಅಂತ. ಅಂದರೆ ನಿಮಗೇನೆ ಇಷ್ಟೇನೆ ಮಾಡಿರೋದು ಅಂದರೆ ಎಷ್ಟು ಸಮಯ ಇದೆ ಅಂತೇನೋ ಅಂತ ಅನ್ಸುತ್ತೆ. ಅಂದರೆ ಸಾಧನೆ ಮಾಡಲಿಕ್ಕೆ ನಮಗೆಲ್ಲರೂ ಸಾಕಷ್ಟು ಸಮಯ ಇದೆ, ನಾವು ಬಳಸ್ಕೊಳ್ತಿಲ್ವೇನೋ ಅಂತ ಅನಿಸುತ್ತೆ ನೀವು ಹಾಗೆ ಹೇಳುವಾಗ. ಖಂಡಿತವಾದ ಇದು ನಮ್ಮ ಕೇಳುಗರಿಗೆ ಬಹುಶಃ ಅವಲೋಕನ ಮಾಡ್ಕೊಳ್ಳುವಂಥ ಒಂದು ವಿಷಯ ಅಂತ ಅನಿಸುತ್ತೆ. ನನಗೆ ಸಮಯ ಇಲ್ಲ, ಸಾಧಿಸೋಕ್ಕೆ ನನಗೆ ಅವಕಾಶ ಇಲ್ಲ, ಏನೆಲ್ಲ ಬಹಳ ಬೇಸರದಲ್ಲಿ ಹೇಳ್ತೀವಿ. ಸಮಯ ಇದೆ, ಅಲ್ಲಿ ಒಂದು ಮಾತಿದೆ, ಅವಕಾಶ ಇದೆ. ಯಾರು ಸೋಮಾರಿ ಆಗಿರ್ತಾನೆ ಅವನಿಗೆ ಸಮಯವೇ ಇರೋದಿಲ್ಲ ಅಂತ. ಯಾರು ಬಹಳ ಚಟುವಟಿಕೆಯಿಂದ ಇರ್ತಾರೆ ಅವರಿಗೆ ಸಮಯ ಇರ್ತದೆ ಅಂತ. ಅಂದರೆ ಅವರೆಷ್ಟು ಕೆಲಸ ಮಾಡ್ಬೋದು, ಮತ್ತೂ ಮಾಡ್ಬೋದು. ನಾನು ಸೋಮಾರಿಯಾಗಿ ಮನೆಯಲ್ಲೇ ಕೂತ್ರೆ ಟೈಮ್ ಹೆಂಗೋ ಪಾಸ್ ಆಗೋಗುತ್ತೆ, ಮುಗ್ದೇ ಹೋಗುತ್ತೆ, ಆಗ ಟೈಮ್ ಇಲ್ಲ, ಬೆಳಗ್ಗೆ ಆಯಿತು ರಾತ್ರಿ ಆಯಿತು ಅಂತ. ಆದ್ದರಿಂದ ಸಕ್ರಿಯವಾಗಿ ಇರೋದು ಯಾವಾಗಲೂ ಒಳ್ಳೆಯದು. ಸಕ್ರಿಯವಾಗಿದ್ದರೆ ಏನನ್ನಾದರೂ ಮಾಡ್ಬೋದು. ಏನನ್ನಾದರೂ ನಮಗೆ ಅದರಿಂದ ಏನು ಲಾಭ, ನಂಗೆ ಅದರಿಂದ ಏನು ಸಿಗ್ತದೆ, ಏನೂ ಯೋಚನೆ ಮಾಡದೆ ಕೆಲಸ ಮಾಡ್ತಾ ಇದ್ದಾರೆ, ಅದರಿಂದ ಯಾರಾದರೂ ಫಲಾನುಭವಿಗಳಿಗೆ ಅದು ಅನುಕೂಲ ಆಗೇ ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ಎಸ್ ಸರ್, ನಿಸ್ವಾರ್ಥವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ಬಿಟ್ರೆ ಬಹುಶಃ ಫಲ ಅದಾಗಿದೆ ಬರ್ತದೆ. ಖಂಡಿತವಲ್ಲ ಸರ್. ಕೊನೆಯದಾಗಿ ಟೇಕ್ ಹೋಮ್ ಮೆಸೇಜ್ ಅಂತ ನಮ್ಮ ಕೇಳುಗರಿಗೆ ಮತ್ತು ಕಲಾವಿದರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಮಾನವ ಮೂಲತಃ ಕಲಾವಿದನೇ. ಪ್ರತಿಯೊಬ್ಬನಿಗೂ ಒಳಗಡೆ ಆ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರಲ್ಲ, ಒಂದು ಕಲೆ ಇದ್ದೇ ಇರ್ತದೆ. ನಾವೊಂದು ಶಾಪಿಗೆ ಹೋದರೆ ಒಂದು ಶರ್ಟ್ ಆಗಿರ್ಬೋದು, ಒಂದು ಪ್ಯಾಂಟ್ ಇರ್ಬೋದು, ಅಥವಾ ಸಾರಿ ಇರ್ಬೋದು, ಅದನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಅದು ಚೆನ್ನಾಗಿದೆಯಾ, ನಮ್ಗೆ ಒಪ್ಪುತ್ತಾ, ನಾವು ಎಷ್ಟು ಸಮಯವನ್ನು ವ್ಯಯ ಮಾಡ್ತೇವೆ. ಕಲಾತ್ಮಕತೆ ಅದು ತಪ್ಪಲ್ಲ, ಒಂದು ಚೆನ್ನಾಗಿ ಕಾಣಿಸ್ಬೇಕು ಹೇಳೋದು. ಹಾಗೆ ಕಲೆ ಅಂತ ಹೇಳೋದು ಪ್ರತಿಯೊಬ್ಬರಲ್ಲೂ ಇರಬೇಕು. ಒಬ್ಬ ವ್ಯಕ್ತಿಯಲ್ಲಿ ಯಾವುದಾದ್ರೂ ಒಂದು ಕಲೆ, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ಅವರಿಗೆ ಯಾವುದು ಸಾಧ್ಯವೋ ಆ ಕಲೆಯಲ್ಲೇ ಅವರು ತೊಡಗಿಸ್ಕೊಂಡಾಗ ಅವರ ಜೀವನಕ್ಕೆ ಒಂದು ವರ್ಚಸ್ಸು ಬರ್ತದೆ.
ಏನೂ ಇಲ್ಲ, ನಾನು ಇಂಥದ್ದೇ ಆಗಿದ್ದೇನೆ, ಬರೀ ನಂದು ಇಷ್ಟೇ ಕೆಲಸ ಅಂತ ಹೇಳೋದಕ್ಕಿಂತ ಒಂದು ಹಾಬಿ, ಒಂದು ಹವ್ಯಾಸ, ಒಂದು ಕಲೆ ಯಾವುದನ್ನಾದ್ರೂ ಇಟ್ಕೊಂಡ್ರೆ ಅವರಿಗೆ ಜೀವನದಲ್ಲಿ ಹುರುಪಿರ್ತದೆ. ನಾನು ಇದನ್ನು ಎಲ್ಲ ಮಕ್ಕಳಿಗೂ, ಯಂಗ್ಸ್ಟರ್ಸಿಗೆ ನಾವು ಹೇಳೋದು, ದೊಡ್ಡವ್ರಿಗೆ ಹೇಳೋದಿಲ್ಲಲ್ಲ, ಯಂಗ್ಸ್ಟರ್ಸಿಗೆ ಹೇಳೋದು ಇಷ್ಟೇ, ಯಾವುದಾದ್ರೂ ಒಂದನ್ನು ಇಟ್ಕೊಳ್ಳಿ. ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಹುಡುಗರು ಗಂಡು ಹುಡುಗರ ತಬಲಾ ಕಲ್ತ್ಕೊಳ್ಳಿ, ಮೃದಂಗ ಕಲ್ತ್ಕೊಳ್ಳಿ, ಘಟಂ ಕಲ್ತ್ಕೊಳ್ಳಿ, ಫ್ಲೂಟ್ ಕಲ್ತ್ಕೊಳ್ಳಿ. ಅದರಲ್ಲಿ ನೀವೇನು ಭಾರಿ ದೊಡ್ಡ ನಾಳೆ ಕಲಾವಿದರು ಆಗೇ ಬಿಡ್ತೀರಿ ಅಂತಲ್ಲ, ಗುರಿ ಇಟ್ಕೊಂಡು ಕಲೀರಿ. ಆಗದಿದ್ದರೆ ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಗೆ ಇರುವಂಥ ಯಾವುದೋ ಜಾಬಲ್ಲಿ ಇರ್ತಾರೆ, ಅದ್ರ ಜೊತೆಗೆ ಇದು ಇಟ್ಕೊಳ್ಳಿ. ಕಲೆ ಹೇಳೋದು ಮನುಷ್ಯನಿಗೆ ಅವನನ್ನು ಒಳ್ಳೆಯ ವ್ಯಕ್ತಿಯಾಗಿ ಮಾಡಲಿಕ್ಕೆ, ಸದ್ವಿಚಾರಗಳನ್ನು ಆಲೋಚನೆ ಮಾಡಲಿಕ್ಕೆ, ಕೆಟ್ಟ ಯೋಚನೆಗಳು ಬರದ ಹಾಗೆ ಮಾಡಲಿಕ್ಕೆ ಕಲೆ ಭಾಳ ಮುಖ್ಯ. ನಾನೊಬ್ಬ ಕಲಾವಿದನಾಗಿ ಎಲ್ರಿಗೂ ಹೇಳೋದು, ಕಲೆಯನ್ನು ಸಾಧ್ಯವಾದಷ್ಟು ಕಲ್ತುಕೊಳ್ಳಿ, ಇಲ್ಲ ಅನುಭವಿಸಿ. ಅಟ್ಲೀಸ್ಟ್ ಹೋಗಿ ಪ್ರೋಗ್ರಾಮಿಗೆ ಬಂದು ನೋಡೋದಿಲ್ಲಲ್ಲ ಜನರು, ಅದನ್ನಾದರೂ ಕೇಳುವಂಥ ಒಂದು ಮನೋಭಾವ ಇದ್ದರೆ ನಮಗೂ ಒಂದು ಖುಷಿ ಆಗ್ತದೆ. ಸಹೃದಯರು ಇದ್ದಾರೆ ಅಂತ ಕೇಳ್ತಾ ಕೇಳ್ತಾ, ಸಂಗೀತ ಕೇಳ್ತಾ ಕೇಳ್ತಾ ಅದು ಅಭ್ಯಾಸ ಆಗ್ತದೆ. ಇಂಥ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು ತುಂಬ ಒಳ್ಳೆಯದು. ಅದನ್ನು ಎಲ್ಲರೂ ಮಾಡುವಂತಾಗಲಿ, ಕಲೆ ಬೆಳೀಲಿ ಅಂತ ಹೇಳೋದು ನನ್ನ ಆಶಯವಾಗಿದೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ನಮಸ್ಕಾರ. ತಮ್ಮ ಜೊತೆ ಮಾತನಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ನಾವು ಅರ್ಧ ಗಂಟೆ ಕಾರ್ಯಕ್ರಮ ಅಂದ್ಕೊಂಡ್ವಿ, ಅದು ಈಗಾಗಲೇ 40 ನಿಮಿಷ ಆಗಿದೆ. ಆದರೆ 40 ನಿಮಿಷ ಏನೇನೂ ಅಲ್ಲ ತಮ್ಮ ಜೊತೆ ಮಾತನಾಡಲಿಕ್ಕೆ. ಆದರೂ ಇವತ್ತಿನ ಒಂದು ಸೀಮಿತ ಸಮಯದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ, ಒಂದಷ್ಟು ಪ್ರೇರಣೆಯನ್ನು ನೀಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ, ಕಲಾವಿದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಿಮಗೂ ಕೂಡ ಅನಂತ ವಂದನೆಗಳು. ನಂಗೆ ಸಂತೋಷ ಕೊಟ್ಟಿದೆ. ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಸ್ನೇಹಿತನಾಗಿ ಹಂಚಿಕೊಂಡಿದ್ದೇನೆ. ನಮಸ್ಕಾರ. ನಮಸ್ತೆ ಸರ್. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಇವರು ನಮ್ಮವರು ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ನಾಟ್ಯಾಚಾರ್ಯ ಪ್ರೊಫೆಸರ್ ಕೆ ರಾಮಮೂರ್ತಿರಾವ್ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇವರು ನಮ್ಮವರು. ಇವರು ನಮ್ಮವರು.